ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ರೈಟ್. ಕ್ವೆಶ್ಚನ್ ಟ್ಯಾಗ್ಸ್ ಪಾರ್ಟ್ 2, ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಆನ್ ಕ್ವೆಶ್ಚನ್ ಟ್ಯಾಗ್ಸ್. ಇವತ್ತಿನ ದಿವಸ ಕ್ವೆಶ್ಚನ್ ಟ್ಯಾಗ್ಸ್ ಬಗ್ಗೆ ರ್ಯಾಪಿಡ್ ರಿವಿಷನ್ ಮಾಡ್ತಾ ಅತಿ ಪ್ರಮುಖವಾದಂತಹ ಮಾಡೆಲ್ಸ್ ಗಳ ಬಗ್ಗೆ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಇದೆ, ಪ್ರತಿಯೊಂದು ಮಾಡೆಲ್ ನ ನೋಟ್ ಮಾಡ್ಕೊಳ್ಳಿ. ಎಸ್, ಲೆಟ್ ಸ್ಟಾರ್ಟ್. ಇವತ್ತಿನ ದಿವಸ ನಾವು ಈ ಕ್ವೆಶ್ಚನ್ಸ್ ಗಳನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ಪಾರ್ಟ್ 1 ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಪಾರ್ಟ್ 1 ಇದೆ. ಯಾರು ಪಾರ್ಟ್ 1 ನೋಡಿಲ್ಲ ಅದನ್ನ ನೋಡ್ಕೊಂಡು ಈ ಕ್ವೆಶ್ಚನ್ಸ್ ಗಳನ್ನ ಬಿಡಿಸಿ. ಕ್ವೆಶ್ಚನ್ ನಂಬರ್ 1, ಐ ಆಮ್ ಫಾಂಡ್ ಆಫ್ ಸ್ವೀಟ್ಸ್. ಇಲ್ಲಿ 4 ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ಈಗಾಗಲೇ ಇವುಗಳ ಬಗ್ಗೆ ನಿಮಗೆ ಜ್ಞಾನ ಇದೆ. ಎಸ್, ನಾನೇ ಹೇಳಿದ್ದು ಸ್ಟೇಟ್ಮೆಂಟ್ ನೋಡಬೇಕು, ಆಮೇಲೆ ಕ್ವೆಶ್ಚನ್ ಟ್ಯಾಗ್ ನೋಡಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಆಗುತ್ತೆ. ಹೋ ಎಕ್ಸೆಪ್ಷನ್ ಸ್ಯಾಂಪಲ್ ಬಂದಿದೆ, ಆಮ್ ಪಾಸಿಟಿವ್ ದಲ್ಲಿದೆ. ಆದ್ದರಿಂದ ಇಲ್ಲಿ ಏನು ಬರಬೇಕು? ಎಸ್, ಡೋಂಟ್ ಬರುವುದಿಲ್ಲ. ಎಸ್, ಡೂ ಐ ಬರುವುದಿಲ್ಲ. ಆಮ್ ಇಲ್ಲಿ ಒಂದ್ ವೇಳೆ ಪಾಸಿಟಿವ್ ಇತ್ತು ಅಂದ್ರೆ ಇಲ್ಲಿ ಏನಾಗತ್ತೆ? ಆನ್ಸರ್ ಏನಾಗತ್ತೆ ಅಂತಂದ್ರೆ ಆರಂಟ ಆಗತ್ತೆ. ನೀವು ಬಹುಶಃ ಎಕ್ಸೆಪ್ಷನ್ ದಲ್ಲಿ ಒಂದು ಸೆಪರೇಟ್ ನೋಟ್ ಮಾಡಿಕೊಂಡು ಈ ಎಕ್ಸಾಂಪಲ್ ಇಡ್ರಿ ಅಂತ ಹೇಳಿದೆ. ಬಹಳಷ್ಟು ಪರೀಕ್ಷೆಗಳಲ್ಲಿ ಇದು ಒಂದೇ ಅಲ್ಲ, ಟಿಇಟಿ ಅಷ್ಟೇ ಅಲ್ಲ, GPSTR ಅಷ್ಟೇ ಅಲ್ಲ, ಬಹಳಷ್ಟು ಪರೀಕ್ಷೆಗಳಲ್ಲಿ ಹೈಸ್ಕೂಲ್ ಲೆವೆಲ್ ಹಿಡ್ಕೊಂಡು ಡಿಗ್ರಿವರೆಗೂ ಕ್ವಶನ್ ಟ್ಯಾಗ್ ಬಂದಾಗ ಈ ಎಕ್ಸಾಂಪಲ್ ಅನ್ನ ಸಾಮಾನ್ಯವಾಗಿ ಕೇಳ್ತಾರೆ. ಇನ್ನು ಎರಡನೇ ಕ್ವಶನ್ ನೋಡ್ರಿ, ಇದು ಮಹತ್ವದ. ಇಂಪರೇಟಿವ್ ಸೆಂಟೆನ್ಸ್ ಗಳು ಬಂದ್ರೆ ಹೇಗ್ ಮಾಡಬೇಕು? ಇಲ್ಲಿ ಸಿಂಪಲ್ ಆಗಿ ಸ್ನೇಹಿತರೆ ಏನ್ ನೆನಪಿಡ್ಬೇಕು ಅಂದ್ರೆ, ಲೆಟ್ಟದಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಲೆಟ್ಟದಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಮಗೆ ಕಂಪಲ್ಸರಿ ಏನ್ ಬರಬೇಕು ಅಂತಂದ್ರೆ ಟ್ಯಾಗ್ ದಲ್ಲಿ ಶಾಲ್ ಬರಬೇಕು. ನೆನಪದಲ್ಲಿ ಇಟ್ಕೊಳ್ಳಿ. ಲೆಟ್ಟದಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕ್ವಶನ್ ಟ್ಯಾಗ್ ದಲ್ಲಿ ಏನ್ ಬರಬೇಕು? ಶಾಲ್ ಬರಬೇಕು. ಆದ್ದರಿಂದ ಓಂಟ್ ಬರುವುದಿಲ್ಲ, ಡೂ ವಿ ಬರುವುದಿಲ್ಲ, ಕಾಂಟ್ ವಿ ಬರುವುದಿಲ್ಲ. ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಶಾಲ್ ವಿ ಅಂತ ಬರುತ್ತೆ. ಲಕ್ಷ ಇರ್ಲಿ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಅದಕ್ಕೆ ಇಲ್ಲಿ ಏನಾಗಿಲ್ಲ ಅಂತಂದ್ರೆ ಕ್ವಶನ್ ಮಾರ್ಕ್ ಇಲ್ಲ. ಲೆಟ್ಟದಿಂದ ಬಂದ್ರೆ ಶಾಲ್ ಬರುತ್ತೆ. ಓಕೆ, ಮತ್ತೆ ನಾವು ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಅನ್ನು ಬಿಡಿಸ್ತೀವಲ್ಲ, ಅಲ್ಲಿ ನೋಡೋಣಂತ. ಇಲ್ಲಿದೆ ನೋಡ್ರಿ, ಲೆಟ್ಸ್ ಎಂದು ಪ್ರಾರಂಭವಾಗುವ ವಾಕ್ಯಗಳಿಗೆ ಯಾವಾಗಲೂ ಶಾಲ್ ಬಿ ಕ್ವಶನ್ ಟ್ಯಾಗ್ ಆಗಿರುತ್ತದೆ. ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಮೂವ್ ನೌ, ಲೆಟ್ಸ್ ಗೋ ಫಾರ್ ಅ ವಾಕ್. ಸೊ ಇದನ್ನ ಒಂದು ಏನ್ ಮಾಡ್ರಿ ಅಂತಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊರಿ. ಎಸ್, ಡನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಬರ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ದೇ ಕ್ಯಾನಾಟ್ ಟ್ರಬಲ್ ಯು. ದೇ ಕ್ಯಾನಾಟ್ ಟ್ರಬಲ್ ಯು. ಇಲ್ಲಿ ಏನಿದೆ? ಈಗಾಗಲೇ ನಾನು ನಿಮ್ಗೆ ರ್ಯಾಪಿಡ್ ರಿವಿಷನ್ ಮಾಡೋಣ ಅಂತ ಹೇಳಿದ್ದೆ. ಕೊಟ್ಟ ವಾಕ್ಯವನ್ನು 2 ಸಲ ಓದಬೇಕು. 2 ಸಲ ಓದ್ದೀವಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆ ನೋಡ್ಕೋಬೇಕು. ಸರ್, ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ನೆಗೆಟಿವ್ ಇದೆ. ಕೇವಲ ನಾಟ್ ಬಂದ್ರೆ ಅಷ್ಟೇ ನೆಗೆಟಿವ್ ಅಲ್ಲ, ಆದ್ರೆ ಇಲ್ಲಿ ನಾಟ್ ಬಂದಿದೆ. ಓಕೆ, ಯಾವ ಟೆನ್ಸ್ ದಲ್ಲಿದೆ ಸ್ವಾಮಿ? ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ, ಇಲ್ಲಿ ಮೋಡಲ್ ಇದೆ. ಇದು ಮೋಡಲ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ, ಭಾರಿ ಇಂಟ್ರೆಸ್ಟಿಂಗ್ ಇದೆ. ಮೋಡಲ್ ಬಂದಿದೆ. ಮೋಡಲ್ ಬಂದ್ರೆ ಆ ಮೋಡಲ್ ಅನ್ನೇ ನಾವು ಸರಳವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಎತ್ತಿಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಯಾನ್ ಆಯ್ತು, ನಾಟ್ ಆಲ್ರೆಡಿ ಇದೆ ಅಂದ್ರೆ ನೆಗೆಟಿವ್ ದಲ್ಲಿದೆ. ಟ್ಯಾಗ್ ಏನಾಗಬೇಕು ಅಂತ ಪಾಸಿಟಿವ್ ಆಗಬೇಕು. ಇಲ್ಲಿ ನೌನ್ ಇಲ್ಲ, ಡೈರೆಕ್ಟ್ ಪ್ರೊನೌನ್ ಇದೆ. ದೇರ್ ಫಾರ್ ಏನ್ ಬರುತ್ತೆ? ಕ್ಯಾನ್ ದೇ ಬರುತ್ತೆ. ಆಪ್ಷನ್ ದಲ್ಲಿ ಕಾಂಟ್ ದೇ ಇದೆ, ಡಿಡೆಂಟ್. ಇವೆರಡು ಏನಾಗ್ತದೆ ಅಂತಂದ್ರೆ ಎಲಿಮಿನೇಷನ್ ದಾಗ ಇವೆರಡು ಹೋಗ ಬಿಡ್ತಾವು. ಇದು ಕ್ಯಾನ್ ದೇ ಬರುತ್ತೆ. ವೆರಿ ಈಸಿ, ವೆರಿ ವೆರಿ ಈಸಿ. ಸೊ ಕಾನ್ಸೆಪ್ಟ್ ಒಂದ್ಸಲ ನೀವು ಕ್ಲಿಯರ್ ಮಾಡ್ಕೊಂಡ್ರೆ, ಒಂದು ಪ್ಯಾಟರ್ನ್ ಪ್ರಕಾರ ಒಂದು ಕ್ವಶನ್ಸ್ ಗಳನ್ನ ಬಿಡಿಸ್ತಕ್ಕಂತಹ ವಿಧಾನವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ಲಿ ನೀವೇನ್ ಮಾಡಬಹುದು ಅಂತಾರೆ ಎಲಿಮಿನೇಷನ್ ಮೆಥಡ್ ದಿಂದ ನಿಯರೆಸ್ಟ್ ಹೋಗಬಹುದು ಅಂಡ್ ಪ್ರಾಪರ್ ಆಗಿ ಅಕ್ಯುರೇಟ್ ಆನ್ಸರ್ಗೆ ನೀವು ತಲುಪಬಹುದು. ಹೌದಾ? ಸೊ ನಾನು ಇಲ್ಲಿ ನಿಮಗೆ ಇದರ ಬಗ್ಗೆ ಹೇಳಿದ್ದೆ ಅಂತ ಮೋಡಲ್ಸ್ ಗಳ ಬಗ್ಗೆ ಹೇಳಿದ್ದೆ. ಈ ಮೋಡಲ್ಸ್ ಗಳ ಕುರಿತು ಬಂದಾಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಆ ದೃಷ್ಟಿಕೋನದಿಂದ ಇಲ್ಲಿನೇ ನಮಗೆ ಮೋಡಲ್ಸ್ ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಹೇಳಬೇಕು ಅಂತಂತೇಳಿ ಈ ಮೋಡಲ್ಸ್ ಗಳ ಬಗ್ಗೆ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಯಾನ್, ಮೇ, ಮೈಟ್, ಮಸ್ಟ್, ಕುಡ್, ವುಡ್, ಶಾಲ್, ವಿಲ್. ಒಂದನೇ ಪಾಯಿಂಟ್ ಏನ್ ತಿಳ್ಕೋಬೇಕು ಮೋಡಲ್ಸ್ ಗಳ ಬಂದಾಗ ಅಂತಂದ್ರೆ, ಇವು
ಸಹಾಯಕ ಕ್ರಿಯಾಪದಗಳೇ. ಇವುಗಳಿಗೆ ನಾವು ಸಕ್ರಿಯನ ಅಂತ ಕರಿತೀವಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ ಸಕ್ರಿಯ ಒಳಗೆ 2 ಪಾರ್ಟ್ ಬರ್ತಾವ, ಹೌದಾ? ಒಂದು ಪ್ಯೂರ್ ಹೆಲ್ಪಿಂಗ್ ವರ್ಬ್ಸ್, ಇನ್ನೊಂದು ಇಂಪ್ಯೂರ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ. ಆಮೀಸ್ ಆರ್ ಇವೆಲ್ಲ ಇದಾವಲ್ಲ, ಇವೆಲ್ಲ ಇಂಪ್ಯೂರ್. ಇವು ಅಂದ್ರೆ ಎರಡೂ ತರ ಯೂಸ್ ಮಾಡ್ತೀವಿ, ಮೇನ್ ವರ್ಬ್ನು ಮತ್ತು ಹೆಲ್ಪಿಂಗ್ ವರ್ಬ್ನು. ಇವು ಟು ಬಿ ವರ್ಬ್ಸ್ಗಳು, ಹೌದಾ? ಇಲ್ಲೇ ಬಂದಾಗ ಏನು ಹ್ಯಾವ್, ಹ್ಯಾಸ್, ಹ್ಯಾಡ್. ಇಲ್ಲೇ ಸ್ವಲ್ಪ ಇನ್ನೊಂದ್ಸಲ ರಿವಿಷನ್ ಆಗಿಬಿಡ್ತದೆ. ಡೂ, ಡಸ್ ಮತ್ತ ಡಿಡ್. ಇವನು ಬಿಟ್ಟು ಇವೇನದಾವಲ್ಲ ಕ್ಯಾನ್, ಬಹಳ ಇಂಪಾರ್ಟೆಂಟು, ಭಾರಿ ಖಿಲಾಡಿಗಳಿವರು. ಮೇ, ಮೈಟ್, ರೈಟ್, ಮಸ್ಟ್, ನೀಡ್, ಡೇರ್, ರೈಟ್. ನೀಡ್, ಡೇರ್ ಬರ್ದಾಗ ಸ್ವಲ್ಪ ಇದರಲ್ಲೇ ಅಂಡರ್ಲೈನ್ ಮಾಡಿರ್ತೀನಿ, ಆಮೇಲೆ ಪಾಯಿಂಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಇವ ಎಕ್ಸಾಂಪಲ್ಸ್ ಗಳು ನೋಡ್ರಿ. ಕ್ಯಾನ್, ಮೇ, ಮೈಟ್, ಮಸ್ಟ್, ಕುಡ್, ವುಡ್, ಶಾಲ್, ವಿಲ್. ಇಲ್ಲಿ ನೋಡ್ರಿ ಐ ಕ್ಯಾನ್ ಡೂ ಇಟ್. ಮಸ್ತ್ ಶಕ್ತಿ ಬರ್ತದಲ್ಲ, ಅನ್ಬೇಕು ದಿವಸ ನಾವು ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್, ಐ ಕ್ಯಾನ್, ಐ ಕ್ಯಾನ್. ಐ ಮೇ ಡೂ ಇಟ್, ಒಮ್ಮೆ ಮೀನಿಂಗ್ ಅನ್ನ ಚೇಂಜ್ ಆಗ್ಬಿಡ್ತು. ಐ ಕ್ಯಾನ್ ಡೂ ಇಟ್, ಸಾಮರ್ಥ್ಯ ನನ್ನ ಹತ್ರ ಇದೆ. ಈ ಕ್ಯಾನ್ ಏನ್ ಮಾಡ್ತೈತಿ ಅದ್ರ ಸಾಮರ್ಥ್ಯವನ್ನು ಹೇಳ್ತತಿ. ಮೇ ಅಂದ್ರ 50-50, ರೈಟ್, ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ. ಮೈಟ್ ಅಂತಂದ್ರ ಸಾಧ್ಯತೆಗಳು ತೀರಾ ಕ್ಷೀಣಿಸಿವೆ, ಬಹಳ ಕಡಿಮೆ ಐತಿ. ಹೊರಗೆ ಹೋಗಪ್ಪ, ಹೊರಗೆ ಹೋಗಿ ನೋಡು, ಮಳೆ ಬರ್ಲತ್ತನು, ಹೋಗಿ ನೋಡ್ಕೊಂಡ್ಬಿಡ್ತಾನ. ಮಾಡೈತಿ, ಮಳೆ ಆಗುವ ಸಾಧ್ಯತೆ ಐತಿ. ಇಟ್ ಮೇ ರೇನ್, ಮಳೆ ಆಗುವ ಸಾಧ್ಯತೆ 90% ಇದೆ. ಇಟ್ ಮೈಟ್ ರೇನ್, ಮಳೆ ಆಗುವ ಸಾಧ್ಯತೆ ಬರೇ 10% ಐತಿ, 90% ಆಗ್ಲಿಕ್ಕಿಲ್ಲ ಅನ್ನಂಗ. ಅಂದ್ರೆ ಮೇ ಹೆಚ್ಚು ಪಾಸಿಬಿಲಿಟಿ ಅಂಡ್ ಕಡಿಮೆ ಪಾಸಿಬಿಲಿಟಿ. ಐ ಮಸ್ಟ್ ಡೂ ಇಟ್, ಮಾಡಾಕ ಬೇಕು. ಹೇಳ್ತಾನೆ ಯಾರಿಗೆ? ಐ ಮಸ್ಟ್ ರೀಡ್. ನಾವು ಬರ್ಲಾತೈತಿ ಎಕ್ಸಾಮ್, ಓದಾಕ ಬೇಕು. ಸೊ ಐ ಕುಡ್ ಡೂ ಇಟ್. ಅದ್ಭುತ ಇದು. ಕ್ಯಾನ್ ಪಾಸ್ಟ್ ಟೆನ್ಸ್ ಅಂತ ಬಳಸ್ತೀವಿ, ಪೊಲೈಟ್ ದಾಗ ಬಳಸ್ತೀವಿ. ಐ ವುಡ್ ಡೂ ಇಟ್, ಐ ಶಾಲ್ ಡೂ ಇಟ್, ಐ ವಿಲ್ ಡೂ ಇಟ್. ಸೊ ಈ ಮೋಡಲ್ಸ್ ಗಳು ಏನದಾವಲ್ಲ ಅಂತಂದ್ರೆ ಇದನ್ನ ಡಾಮಿನೇಟ್ ಮಾಡ್ತಾವು. ಮೋಡಲ್ ಅಂತಕ್ಕಂಥದ್ದು ಮೋಡ ಅಂದ್ರ ಸ್ಪೀಕರ್ ಒಂದ ಆಟಿಟ್ಯೂಡ್ ಅನ್ನ ಇದು ತಿಳಿಸುತ್ತೆ. ಮೋಡಲ್ಸ್ ಗಳು ಬಹಳ ಮಹತ್ವದ್ದು. ಇದು ಒಂದು ದೊಡ್ಡ ಪ್ರಪಂಚ. ಈ ಮೋಡಲ್ಸ್ ಗಳಿಗೆ ಚಿಕ್ಕ ಚಿಕ್ಕ ನಿಯಮಗಳಿವೆ, ಅವುಗಳನ್ನ ನಮ್ಮ ಲಕ್ಷ್ಯದಲ್ಲಿ ನಾವು ಇಟ್ಕೋಬೇಕು. ಇವತ್ತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ 2 ಮೋಡಲ್ಸ್ ಗಳು ಬಂದ್ರೆ ಕ್ವಶನ್ ಟ್ಯಾಗದಲ್ಲಿ ಹೇಗೆ ಇವು ಮೋಡಲ್ಸ್, ಆದ್ರೆ ಇವುಗಳಿಗೆ ಸೆಮಿ ಮೋಡಲ್ಸ್ ಅಂತ ಕರೀತಾರೆ. ಇವುಗಳಿಗೆ ನಾವು ಸೆಮಿ 2 ಸ್ಯಾಂಪಲ್ ತಗೊಂಡು ನಾನು ನಿಮಗೆ ಎಕ್ಸಾಂಪಲ್ ಅನ್ನು ಹೇಳ್ತಾ ಇದ್ದೀನಿ. ಓಕೆ, ಸ್ಟೆಪ್ ಬೈ ಸ್ಟೆಪ್, ಲೆಟ್ ಮಿ ನಾಟ್ ಕನ್ಫ್ಯೂಸ್ ಯು. ಈ 2 ಮಾಡೆಲ್ ಗಳನ್ನ ನೋಡ್ರಿ, ಡೇರ್ ಮತ್ತು ನೀಡ್ ನೋಡ್ರಿ. ಈ ಸೆಮಿ ಮೋಡಲ್ಸ್ ಅಂತ ಯಾಕೆ ಕರೀತಾರು ಅಂತಂದ್ರ ಇವು ಕ್ರಿಯಾಪದಗಳು ಹೌದು, ಮೋಡಲ್ಸ್ಗಳು ಹೌದು, ಆದ್ರೆ ಇವು 100% ಮೋಡಲ್ಸು. ಇವು ಸೆಮಿ ಮೋಡಲ್ಸು ಅಂತಂದ್ರೆ ಇವು ಸ್ವತಂತ್ರವಾಗಿ ಕ್ರಿಯಾಪದಗಳಾಗಿಯೂ ನಾವು ವಾಕ್ಯಗಳಲ್ಲಿ ಬಳಸ್ತೀವಿ, ಸಹಾಯಕ ಕ್ರಿಯಾಪದಗಳಾಗಿ ಅದರ ಮೋಡಲ್ಸ್ ಗಳಾಗಿಯೂ ವಾಕ್ಯಗಳಲ್ಲಿ ಬಳಸ್ತೀವಿ. ಇಲ್ಲಿ ನೋಡ್ರಿ, ಹಿ ಡೇರ್ ನಾಟ್ ಸ್ಪೀಕ್, ಸೊ ಹಿ ಡೇರ್ಸ್ ಟು ಸ್ಪೀಕ್ ಲೈಕ್ ದಿಸ್. ಇಲ್ಲಿ ಇಲ್ಲಿ ನಾವೇನ್ ಮಾಡ್ತೀವಿ? ಸಕ್ರಿಯಾಗಿ ಬಳಸ್ತೀವಿ. ಇಲ್ಲಿ ನಾವೇನ್ ಬಳಸ್ತೀವಿ ಅಂತಂದ್ರೆ ಕ್ರಿಯಾಪದವಾಗಿ ಬಳಸ್ತೀವಿ. ಆದ್ದರಿಂದ ಪರೀಕ್ಷೆಯಲ್ಲಿ ಬಂದಾಗ ಇವುಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಶಿ ನೀಡ್ ನಾಟ್ ಕಮ್ ಹಿಯರ್, ಮೋಡಲ್. he needs your help, he needs your help, he needs your help. ಇದು ಏನು? ವರ್ಬ್. ಆಲ್ವೇಸ್ ಡೇರ್ಸ್ ಮತ್ತು ನೀಡ್ಸ್ ಬಂದಾಗ ನಮಗೆ ಎಸ್ ಪ್ರತ್ಯಯ ಹಚ್ಚಿ ಅಂದ್ಕೊಳ್ಳಿ, ಅದು ಕ್ರಿಯಾಪದ ಅಂತ ಸಿಂಪಲ್ ಆಗಿ ಟೆಕ್ನಿಕ್ ಮುಖಾಂತರ ತಿಳ್ಕೋಬೇಕು. ಕ್ವಶನ್ ಟ್ಯಾಗ್ ಅದ ನಿಯಮಾವಳಿ ಅನುಸಾರ ಇವುಗಳನ್ನ ಬಿಡಿಸ್ಬೇಕು. ಓಕೆ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನ ಇಲ್ಲಿ ನೋಡೋಣ. ಈ ಮೋಡಲ್ಸ್ ಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಬರೆದೀನಿ ನೋಡ್ರಿ, ಏನ್ ಬರ್ದೀನಿ ಅಂತಂದ್ರ ಪರ್ಸನಲ್ ಆಗಿ ತಗೊಳ್ಳೋದಿಲ್ಲ, ಡಿಸ್ಕ್ಲೇಮರ್. ಇದು ಕೇವಲ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿಕ್ಕೆ ಮಾತ್ರ ಉದಾಹರಣೆ. ಯಾರಿಗೂ ಹರ್ಟ್ ಮಾಡ್ಕೋಬಾರ್ದು,
ಆ ಉದ್ದೇಶ ಸ್ಪರ್ಧಾರ ಹಿಡಿದಿಲ್ಲ. ಸಿಂಪಲ್ ಆಗಿ ಎಕ್ಸಾಂಪಲ್ ಅನ್ನ ತಿಳಿಸೋ ಸಂಬಂಧ ಹೇಳಾತದ್ದು. ತಿಳಿ ಹಾಸ್ಯದೊಂದಿಗೆ ಇದನ್ನ ತೆಗೆದುಕೊಳ್ಳಿ, ಇದು ನಮ್ಮ ವಿನಂತಿ. ಡಿಸ್ಕ್ಲೇಮರ್, ಈ ಮೋಡಲ್ಸ್ ಬಂದಾಗ ಎಷ್ಟು ಮಜಾ ಆಯ್ತು ನೋಡ್ರಿ ಇಲ್ಲಿ. ಅದಕ್ಕೆ ನಾನು ಎಲ್ಲ ಕಡೆ ಹೋದಾಗ ಹೇಳ್ತಿರ್ತೀನಿ, ಮೋಡಲ್ಸ್ ಯಾರಪ್ಪ ಅಂತಂದ್ರ ಇವ್ರ ಹೆಂಡಂದ್ರಿದ್ದಂಗ. ಕ್ಯಾನ್, ಮೇ, ಮೈಟ್, ಮಸ್ಟ್, ಹೆಂಡಂದ್ರಿದ್ದಂಗ ಇವ್ರು. ಏನ್ರಿ ಸರ್ ಹಿಂಗನ್ನತ್ರಿ ಹೆಂಡಂದ್ರಿದ್ದಂಗ ಅಂತಂದ್ರ, ಈಗ ನೋಡ್ರಿ ಈಗ ಸದ್ಯಕ್ಕ ಐ, ಓಕೆ, ಇಲ್ಲಿ ಬರೆದ್ ನೋಡ್ರಿ, ಐ ಕ್ಯಾನ್ ಡೂ, ಐ ಮೇ ಡೂ, ಐ ಮೈಟ್ ಡೂ, ಐ ಮಸ್ಟ್ ಡೂ. ಓಕೆ, ಡೂ ಅಂದ್ರೆ ಇದು ಮುಖ್ಯ ಕ್ರಿಯಾಪದ, ಮುಖ್ಯ ಕ್ರಿಯಾಪದ ಇದು. ಈ ಮುಖ್ಯ ಕ್ರಿಯಾಪದ ಇರ್ಲಿಲ್ಲ, ಈ ಮುಖ್ಯ ಕ್ರಿಯಾಪದ ಇರ್ಲಿಲ್ಲ, ಮೋಡಲಕ್ಕೆ ಅರ್ಥನೇ ಇಲ್ಲ. ನೀವು ಅಂದ್ ನೋಡ್ರಿ, ಏಯ್ ಐ ಕ್ಯಾನ್ ಟೊಮ್ಯಾಟೊ, ಏನರ್ಥ ಅರ್ಥ ಆಯ್ತು? ಐ ಕ್ಯಾನ್ ಟೊಮ್ಯಾಟೊ ಅಂದ್ರ ಏನ್ ಅರ್ಥ ಆಯ್ತು? ಏನು ಅರ್ಥ ಇಲ್ಲ. ಐ ಕ್ಯಾನ್ ಈಟ್ ಟೊಮ್ಯಾಟೊ. ಎಸ್, ಮುಖ್ಯ ಕ್ರಿಯಾಪದ ಬಂತು, ಇದಕ್ಕೆ ಅರ್ಥ. ಮುಖ್ಯ ಕ್ರಿಯಾಪದ ಇರ್ಲಿಲ್ಲ ಅಂದ್ರೆ ಇದಕ್ಕೆ ಅರ್ಥ ಇಲ್ಲ. ಆದ್ರೆ ಮುಖ್ಯ ಕ್ರಿಯಾಪದ ಇತ್ತು, ಇದರ ಅರ್ಥ ಮಾಡಕ್ ಸುಮ್ ಕೊಡಕ್ ಕೊಡುದಿಲ್ಲ, ಇದೇ ಡಾಮಿನೇಟ್ ಮಾಡ್ತತಿ. ಬಾಜುಕಿದ್ರು ಅವ್ರು ಹೇಳಿದ್ದನ್ನ ನಾವು ಕೇಳಬೇಕು, ಅವ್ರು ನಮ್ಮನ್ನ ಮೂಡ್ ಡಿಟರ್ಮಿನ್ ಮಾಡ್ತಾರೋ. ರೈಟ್, ಇರ್ಲಿ ಬಿಡು ಅಂತಂದ್ರೆ ಆ ಕಡೆ ಹೋದ್ರೆ ಅದು ನಡೆಯೋದಿಲ್ಲ. ಬಾಜುಕರ್ ಇರಬೇಕು, ಆದ್ರೆ ಅವ್ರು ಹೇಳಿದಂಗ ನಮ್ಮ ಮೂಡ್ ಡಿಟರ್ಮಿನ್ ಆಗ್ಬೇಕು. ಅಕ್ಕಗಳು ಯಾರು ಸಿಟ್ಟಿಗಳಬಾರ್ದು. ಇದು ಅಂದ್ರ ಮುಖ್ಯ ಕ್ರಿಯಾಪದ ಇರ್ಲಿಲ್ಲ ಅಂದ್ರೆ ಈಗ ಹಿಂಗ ಅನ್ನಕ್ ಬರ್ತೈತೆ ನೋಡ್ರಿ, ಐ ಕ್ಯಾನ್ ಟೊಮ್ಯಾಟೊ. ಯಾವ್ಲೇವ್ ಅಂತಾರ, ಐ ಕ್ಯಾನ್ ಟೊಮ್ಯಾಟೊ. ಏನಿದ್ ಏನ್ ಹಿಂಗಂದ್ರ ಇದೇ ಇಲ್ಲಿ ಐ ಕ್ಯಾನ್ ಈಟ್ ಟೊಮ್ಯಾಟೊ. ಹೌದ್ರಿ, ನಾವು ಸಕ್ಕರೆ ಹಚ್ಕೊಂಡು ತಿಂತೀವ್ರಿ ಟೊಮ್ಯಾಟೊ ಅಂತ. ಓಕೆ, ಇದು ನಿಯಮಗಳನ್ನ ನೆನಪಿಡ್ಬೇಕು. ಇದ್ರ ಅರ್ಥ ಏನು ಅಂದ್ರೆ ಸಿಂಪಲ್ ಆಗಿ ಮುಖ್ಯ ಕ್ರಿಯಾಪದ ಇರ್ಲಾರ್ದೆ ಇವುಗಳನ್ನು ಬಳಸಲಿಕ್ಕೆ ಬರುದಿಲ್ಲ. ಮುಖ್ಯ ಕ್ರಿಯಾಪದ ಇದ್ರೆ ಇವ ಏನಾಗ್ತಾವ ಅಂದ್ರೆ ಡಾಮಿನೇಟ್ ಆಗ್ತಾವ. ಕ್ಯಾನ್, ಐ ಕ್ಯಾನ್ ಡೂ ಇಟ್, ಒಮ್ಮೆ ಐ ಮೇ ಡೂ ಇಟ್. ಇದು ಪಾಪ್ ಸುಮ್ಕೊಂಡಿರ್ಬೇಕಷ್ಟ, ಇದು ಡಿಟರ್ಮಿನ್ ಮಾಡ್ತೈತಿ. ಇದು ಒಂದೇದ್ದು. ಎರಡನೇದ್ದೇನು ಇಲ್ಲಿ ಮೋಡಲ್ಸ್ ಗಳ ಬಗ್ಗೆ ನೆನಪಿಡ್ಬೇಕು ಅಂದ್ರೆ, ಇದು ಸುಮ್ಮ ತಿಳಿ ಹಾಸ್ಯ ಜೊತೆಗೆ ಯಾವಾಗ್ಲೂ ನಕ್ಕೋತ್ ಕಲಿಬೇಕು, ಬಹಳ ಟೆನ್ಷನ್ ತಗೊಂಡು ಕಲಿಯೋದಿಲ್ಲ. ಅದಕ್ಕೆ ಡಿಸ್ಕ್ಲೇಮರ್ ಯಾಕೆ ಕೆಲವೊಂದು ಮನ್ಸಿಗೆ ಮಾಡ್ಕೊಬಿಡ್ತಾರ, ರೈಟ್, ನಾವ್ ಹಂಗನ್ರಿ ಅಂತಂತೇಳಿ. ಹಂಗೆಲ್ಲ ಇಲ್ಲ. ಓಕೆ, ಎರಡನೇದು ಎಕ್ಸಾಂಪಲ್ ಏನು, ಒಟ್ಟ ಫಸ್ಟ್ ಪರ್ಸನ್ ಇರ್ಲಿ, ಸೆಕೆಂಡ್ ಪರ್ಸನ್ ಇರ್ಲಿ, ಥರ್ಡ್ ಪರ್ಸನ್ ಇರ್ಲಿ, ರೈಟ್, ಇವ್ರ ಮುಂದೆ ಎಸ್ ಹಚ್ಚೋದಿಲ್ಲ, ಐ ಕ್ಯಾನ್ಸ್ ಅನ್ನೋದಿಲ್ಲ. ಐ ಕ್ಯಾನ್ ಫಸ್ಟ್ ಪರ್ಸನ್ ದಾಗೂ ಸೇಮ್, ಐ ಕ್ಯಾನ್, ವಿ ಕ್ಯಾನ್, ಯು ಕ್ಯಾನ್, ಯು ಕ್ಯಾನ್, ಹಿ ಶಿ ಇಟ್ ಕ್ಯಾನ್, ದೇ ಕ್ಯಾನ್. ಆದ್ರೆ ಐ ಆಮ್, ವಿ ಆರ್, ಯು ಆರ್, ಯು ಆರ್, ಹಿ ಶಿ ಇಟ್ ಈಸ್, ದೇ ಆರ್. ಅಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಮುಂದೆ ಇವುಗಳು ಬದಲಾಗುವುದಿಲ್ಲ. ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಇವುಗಳನ್ನು V2 ಜೊತೆಗೆ ಬಳಸಕ್ ಬರುದಿಲ್ಲ. ಐ ಕ್ಯಾನ್ ಗೋ, ಐ ಕ್ಯಾನ್ ವೆಂಟ್ ಅಂತ ಯಾವಾಗ ಕೇಳ್ರಿ ನೀವು, ಇಲ್ಲ. V2 ಗಳ ಜೊತೆಗೆ ಇವುಗಳನ್ನು ಬಳಸಾಕ ಬರುವುದಿಲ್ಲ. ಸುಮ್ಮನೆ ನೀವು 3 ಪಾಯಿಂಟ್ ಇಲ್ಲಿ ನೆನಪಿಟ್ಕೋಬೇಕು. ಇಷ್ಟೆಲ್ಲ ಹೇಳಿದ್ದಕ್ಕೆ ಉದ್ದೇಶ ಅಂದ್ರೆ ಇದ್ರಾಗೂ ಸೆಮಿ ಮೋಡಲ್ ಅಂತೇಳಿ ಸಪರೇಟ್ ತೆಗೆದ್ಬಿಟ್ಟು ನಾವೇನ್ ನೋಡಿದ್ವಿ, ನೀಡ್ ಅಂತ ಹೇಳಿ ನೋಡಿದ್ವಲ್ಲ, ರೈಟ್. ಅವುಗಳನ್ನು ನೀವು ಇಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ಲಕ್ಷ್ಯದೊಳಗೆ ಇಟ್ಕೋಬೇಕು. ನೀಡ್ ಮತ್ತು ಡೇರ್, ಈ ಸೆಮಿ ಮೋಡಲ್ಸ್ ಗಳನ್ನ ಲಕ್ಷ್ಯದಾಗ ಇಟ್ಕೋಬೇಕು. ಎಕ್ಸಾಂಪಲ್ದಾಗ ಬಂದಾಗ ಯಾವ ಮಾಡೆಲ್ ಇದೆ ಅಂತ ಹೇಳಿ ಸೂಕ್ಷ್ಮ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು. ಓಕೆ, ಫೈನ್. ಬರ್ರಿ ಮುಂದ್ ಮತ್ತೆ ನಾವು ಸ್ಯಾಂಪಲ್ ಕ್ವಶನ್ ಪೇಪರ್ಸ್ದಾಗ ಇವುಗಳ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಇಲ್ಲಿ ನೋಡ್ರಿ, ಹಿ ಡೇರ್ ನಾಟ್ ಸ್ಪೀಕ್ ಸೊ, ರೈಟ್. ಸೊ ಇಲ್ಲಿ ಇದು ಸೆಮಿ ಮೋಡಲ್ ಅನ್ನು ಬಳಸಿದ್ದಾರೆ. ಮೊದಲನೇದು ಕ್ಯಾನ್ಸಲ್ ಮಾಡ್ರಿ, ಉಲ್ಟಾ ಹೆಂಗ ಹೋಗ್ರಿ, ಡೂ ಹಿ ಬರುದಿಲ್ಲ. ಹೆಂಗ್ ಬರ್ತೈತಿ, ಸಾಧ್ಯನೇ ಇಲ್ಲ. ಸೆಮಿ ಮಾಡಲ್ ಐತಿ, ಡಿಡ್ ಹಿ ಬರುದಿಲ್ಲ, ಡಿಡ್ ಹಿ ಬರಕ್ ಸಾಧ್ಯನೇ ಇಲ್ಲ. ಡಸ್ ಹಿ ಬರುದಿಲ್ಲ, ಯಾಕ, ಇದು ಮೋಡಲ್ ಆಗಿ ಯೂಸ್ ಮಾಡಲಾಗಿದೆ. ಸೊ ಇದ ಹೊರಗೆ ಬಂದೈತಿ. ಅಂಡ್ ಡೇರ್ ನಾಟ್ ಐತಿ, ದೇರ್ ಫಾರ್ ಡೇರ್ ಹಿ. ಇದು ಕ್ಲಿಯರ್ ಆಯ್ತಾ? ಇದೊಂದು ಪ್ಯಾಟರ್ನ್ ದಾಗ ಸೆಪರೇಟ್ ಬರ್ಕೊಂಡು ಇಟ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಈ ತರ ಎಕ್ಸಾಂಪಲ್ಸ್ ಹುಡುಕ್ರಿ. ನಮ್ಮ ಕೆಲಸ ಏನು ಅಂದ್ರೆ ಹಿಂಗ್ ಹೋಗ್ರಿ ಅಂತ ದಾರಿ ತೋರಿಸೋದು, ಅಂಡ್ ನೀವು ಅದನ್ನ ಮಾಡ್ಕೋತೀರಿ. ಹಿ ಡೇರ್ಸ್ ಇಲ್ಲ ಐತ್ ನೋಡ್ರಿ, ಇಲ್ಲಿ ನೀವು ಡೇರ್ಸ್ ಅಂದ್ಕೂಳೆ ಲಕ್ಷ ಬಂದ್ಬಿಡೋ ಪಟ್ನ. ಹಿ ಡೇರ್ಸ್, ವಿ ಎಸ್, V1 VS,
ಡೇರ್ಸ್ ಅಂದ್ಕೊಳ್ಳಿ ಹೌದು ಸಕ್ರಿ ಇಲ್ಲ, ಇಲ್ಲಿ ಸಕ್ರಿ ಇಲ್ಲ, ಆಗ ಸಕ್ರಿ ಇತ್ತು ಮೋಡಲ್ ರೂಪದಾಗ, ಇಲ್ಲಿ ಸಕ್ರಿ ಇಲ್ಲ. ಡೇರ್ಸ್ ಅಂದ್ಕೊಳ್ಳಿ ಡಿಡ್ ಬರುದಿಲ್ಲ, ಇದು ಡಿಡ್ ಬರುದಿಲ್ಲ, ರೈಟ್. ಕನ್ಫ್ಯೂಷನ್ ಮಾಡಕ್ ಇದನ್ನ ಹಾಕ್ಯಾರ ನೋಡ್ರಿ, ಇದು ಇಲ್ಲ, ದೇರ್ ಫೋರ್ ಇದು ಇದೆ. ಡಸಂಟ್ ಹಿ? ಓಕೆ ಫೈನ್. ನೆಕ್ಸ್ಟ್ ಎಕ್ಸಾಂಪಲ್ ಬರ್ರಿ. ಶಿ ನೀಡ್ ನಾಟ್ ಕಮ್ ಹಿಯರ್. ಶಿ ನೀಡ್ ನಾಟ್ ಕಮ್ ಹಿಯರ್. ಇಲ್ಲಿ ನೋಡ್ರಿ ಏನಾಗತ್ತೆ, ಡಿಡ್ ಬರುತ್ತಾ? ಇಲ್ಲ, ರೈಟ್. ಡಿಡೆಂಟ್ ಬರುತ್ತಾ? ಇಲ್ಲ. ಡಸಂಟ್ ಶಿ ಬರುತ್ತಾ? ಇಲ್ಲ. ಯಾಕಂತಂದ್ರೆ ಇದು ಮೋಡಲ್ಲು. ಸರ್ ಹೆಂಗ್ರಿ? ಎಸ್ ಎಲ್ಲ ಐತಿ ಇಲ್ಲ. ದೇರ್ ಫಾರ್ ದಿಸ್ ಇಸ್ ದ ರೈಟ್ ಆನ್ಸರ್. ಈಗ ಬಂದ್ರಿ ಅಂದ್ರೆ, ಈಗ ನೀವು ಜಸ್ಟ್ ಬಂದ್ರಿ ಅಂದ್ರೆ ಗೊತ್ತಾಗತ್ತೆ. ಹಿ ನೀಡ್ಸ್. ಓಹೋ, ಟೆಕ್ನಿಕ್ ನಿಮ್ಗೆ ಲೆಕ್ಕ ಹತ್ತಿರ್ಬೇಕು ನೋಡ್ರಿ. ಲೆಕ್ಕ ಹತ್ತಿರಿ ಟೆಕ್ನಿಕ್ ಸರಳವಾಗಿ ಸಿಂಪಲ್ ಆಗಿ ತಿಳ್ಕೊರಿ, ಸರಳವಾಗಿ ಸಿಂಪಲ್ ಆಗಿ ತಿಳ್ಕೊರಿ. ನೀಡ್ಸ್ ಬಂತು, ಇಲ್ಲಿ ಹಿ ಇದೆ, ರೈಟ್. ದೇರ್ ಫೋರ್ ಶಿ ಬರ್ಲಕ್ ಸಾಧ್ಯನೇ ಇಲ್ಲ, ರೈಟ್. ಡಸ್ ಹಿ, ಡಸ್ ಹಿ, ಡಸ್ ಹಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಟ್ಯಾಗ್ ಏನಾಗ್ಬೇಕು? ನೆಗೆಟಿವ್ ಆಗ್ಬೇಕು. ಇದು ಬರೋದಿಲ್ಲ, ಡಿಡ್ ಹಿ ಬರೋದಿಲ್ಲ, ಆದ್ರಿಂದ ಏನಾಗುತ್ತೆ? ಡಸಂಟ್ ಹಿ ಆಗತ್ತೆ. ಇಸ್ ದಟ್ ಕ್ಲಿಯರ್? ಫೈನ್. ಈಗ ಮತ್ತೆ ಮುಂದೆ ಹೋಗೋಣ. ಲೆಟ್ಸ್ ಗೋ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನೋಡ್ರಿ, ಇವತ್ತ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಒಳಗೆ ಎಲ್ಲಾ ಮಾಡೆಲ್ಸ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರ ಅಭ್ಯಾಸ ಮಾಡ್ತಾ ಇದೀವಿ. ಇದೊಂದು ಸ್ಯಾಂಪಲ್ ಬರಬಹುದು ಅಂತ ಹೇಳಿ ಎರರ್ ಐಡೆಂಟಿಫಿಕೇಶನ್ ರೂಪದಲ್ಲಿ ಅದ್ರೊಳಗೆ ಕ್ವಶನ್ ಟ್ಯಾಗ್ ಒಂದು ಇರಬಹುದು ಅಂತಂತ ಹೇಳಿ ಈ ಕ್ವಶನ್ ಅನ್ನು ಕೊಟ್ಟಿದೀವಿ. ಇಲ್ಲಿ ನಿಮಗೆ ಏನ್ ಮಾಡ್ತಾರೋ ಅಂದ್ರೆ ಒಂದು ವಾಕ್ಯವನ್ನು ಕೊಡ್ತಾರೋ, ಶಬ್ದಕ್ಕೆ ಅಂಡರ್ಲೈನ್ ಮಾಡಿ ಎ ಬಿ ಸಿ ಡಿ ಇ ಅಂತ ಹೇಳಿ ಕೊಟ್ಟಿರ್ತಾರೋ, ಯಾವ ಪಾರ್ಟ್ ದೊಳಗೆ ಎರರ್ ಇದೆ ಅಥವಾ ಎರರ್ ಇಲ್ಲ ಅದನ್ನ ನೋಡ್ಬೇಕು. ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಈಗ ನೀವು ಆನ್ಸರ್ ಆಗಿ ಹೇಳ್ತೀರಿ, ಆದಾಗ್ಯೂ ಕೂಡ ಯಾಕಂದ್ರೆ ನಾವು ಕ್ವಶನ್ ಟ್ಯಾಗ್ ಟಾಪಿಕ್ ಅಭ್ಯಾಸ ಮಾಡತ್ತೀವಿ ಅಂದ್ಮೇಲೆ ಕ್ವಶನ್ ಟ್ಯಾಗ್ ಆದಾಗನ ಎರರ್ ಐತಿಲ್ಲ ಅಂತ ನೀವು ಡೈರೆಕ್ಟ್ ಆಗಿ ಅಲ್ಲೇ ನೋಡ್ತೀರಿ. ಆದ್ರೆ ಪ್ರತಿಯೊಂದು ಭಾಗದೊಳಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಎರರ್ ಅನ್ನ ಐಡೆಂಟಿಫೈ ಮಾಡಕ್ ಕಂಡು ಹಿಡಿಬೇಕು. ಅಂದ್ರೆ ಸೆಂಟೆನ್ಸು, ಸೆಂಟೆನ್ಸ್ ಸ್ಟ್ರಕ್ಚರ್ಸು, ಯಾವ್ದ್ರೊಳಗದ ಟೆನ್ಸು ಎಲ್ಲಾನು ಅಪ್ಲೈ ಮಾಡ್ಕೋತ ಬರ್ಬೇಕು. ಆರ್ಟಿಕಲ್ಸ್, ಪ್ರಪೋಸಿಷನ್ಸ್ ಎಲ್ಲ ನೋಡ್ಕೋತ ಬರ್ಬೇಕು. ಓಕೆ, ಇಲ್ಲಿ ಹೊರಗೆ ಹೇಳ್ತೀನಿ, ಹಿ ಫ್ಲೂ ಫ್ರಮ್ ಪುಣೆ ಟು ಬೆಂಗಳೂರು. ಡಿಂಟ್ ಹಿ? ನೋ ಎರರ್. ಯಾವ ಎರರ್ ಅಂದ್ರೆ ಇದು ಪಾರ್ಟ್ ಒನ್. ಇದು ಹಿ ಫ್ಲೂ ಫ್ರಮ್ ಪುಣೆ ಟು ಬೆಂಗಳೂರು. ಹಿ ಫ್ಲೂ ಕರೆಕ್ಟ್ ಇದೆ, ಯಾಕಂದ್ರೆ ಪಾಸ್ಟ್ ಟೆನ್ಸ್, ಫ್ಲೈ ಫ್ಲೂ, ರೈಟ್, ಕರೆಕ್ಟ್ ಇದೆ. ಹಿ ಫ್ಲೂ ಫ್ರಮ್ ಎಲ್ಲಿಂದ? ಪುಣೆದಿಂದ ಬೆಂಗಳೂರು ತನಕ, ಕರೆಕ್ಟ್ ಇದೆ. ಇದಕ್ಕೆ ಕ್ವಶನ್ ಟ್ಯಾಗ್ ಏನ್ ಹಚ್ಚಾರ ನೋಡ್ರಿ, ಡಿಂಟ್ ಹಿ ಅಂತ ಕ್ವಶನ್ ಟ್ಯಾಗ್ ಬಂದೈತಿ. ಡಿಂಟ್ ಹಿ ಬರ್ತತ್ತ ಇಲ್ಲ ಮೊದಲು ಚೆಕ್ ಮಾಡ್ಕೋಬೇಕು. ಡಿಂಟ್ ಹಿ ಬರ್ತತ್ತ ಇಲ್ಲ. ಒಂದ್ ವೇಳೆ ಈ ಸ್ಟೇಟ್ಮೆಂಟ್ ಪಾಸಿಟಿವ್ ಇತ್ತು ಅಂದ್ರೆ ಇದೇನಾಗುತ್ತೆ? ನೆಗೆಟಿವ್ ಆಗುತ್ತೆ. ದೇರ್ ಫಾರ್ ನಾಟ್ ಇಲ್ಲಿ ಐತಿ. ಫ್ಲೂ ಅಂತಕ್ಕಂಥದ್ದೇನು ಪಾಸ್ಟ್ ಫಾರ್ಮ್ V2 ಐತಿ. ಆದ್ದರಿಂದ ಯಾವಾಗಲೂ ಕ್ವಶನ್ ಟ್ಯಾಗ್ ನಮಗ್ ಗೊತ್ತೈತಿ, ಸಹಾಯಕ ಕ್ರಿಯಾಪದದಿಂದ ಸ್ಟಾರ್ಟ್ ಆಗಬೇಕು. ಇಲ್ಲಿ ಡಿಡ್ ಇದೆ, ಕರೆಕ್ಟ್ ಐತಿ. ಪ್ರೊನೌನ್ ಹಿ, ಇದು ಕರೆಕ್ಟ್, ಹೀನ ಯೂಸ್ ಮಾಡ್ಕೊಂಡು ತಗೊಂಬಂದರು, ಕರೆಕ್ಟ್ ಐತಿ. ಕ್ವಶನ್ ಮಾರ್ಕ್ ಐತಿ, ಆದ್ರಿಂದ ಸೆಂಟೆನ್ಸ್ ಕರೆಕ್ಟ್ ಇದೆ. ದೇರ್ ಫಾರ್ ಈ ಪ್ರಶ್ನೆಯ ಉತ್ತರ ಏನಾಗುತ್ತೆ ಅಂತಂದ್ರೆ ನೋ ಎರರ್. ಇದರಲ್ಲಿ ಎರರ್ ಇಲ್ಲ. ಎರರ್ ಐಡೆಂಟಿಫೈ ಮಾಡ್ರಿ ಅಂತ ಕೊಟ್ರೆ ಇರಬೇಕಂತ ಏನಿಲ್ಲ, ಇದು ಇರಬಹುದು. ಆದ್ರಿಂದ ಈ ಮಾಡೆಲ್ ಅನ್ನು ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡಿ ಇಟ್ಕೋರಿ. ಓಪನ್ ದ ಗೇಟ್ ಬಂತ ನೋಡ್ರಿ. ಸದ್ಯ ಓಪನ್ ದ ಗೇಟ್. ಇಲ್ಲಿ ಸ್ನೇಹಿತರೆ ಸ್ವಲ್ಪ ನಿಮ್ಗೆ ವಾಕ್ಯಗಳ ಪ್ರಕಾರಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಬೇಕು. ವಾಕ್ಯಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಶಾರ್ಟ್ ಕಟ್ ಆಗಿ, ನಮಗ್ ಟೈಮ್ ಇಲ್ಲ, ಶಾರ್ಟ್ ಕಟ್ ಆಗಿ ಹೇಳ್ತಂತ. ಓ ಯು ಈಗಾಗಲೇ ನಾನು ನಿಮಗೆ ಹೇಳಿ, ಎ ಅಂತಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಸ್ಟೇಟ್ಮೆಂಟ್ಸ್ ನೆನಪಿಡ್ಬೇಕು. ಇ ಅಂದ್ರೆ ಎಕ್ಸ್ಕ್ಲೇಮೇಟರಿ, ರೈಟ್, ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸಸ್. ಸ್ಟ್ರೇಟ್ ವೇ ಫ್ರಮ್ ದ ಹಾರ್ಟ್, ಸ್ಟ್ರೇಟ್ ವೇ ಫ್ರಮ್ ದ ಹಾರ್ಟ್. ಫಿಲ್ಟರ್ ಇಲ್ಲಿ ವಾವ್. ಈಗ ಒಂದ್ ಏನಾದ್ರು ನಿಮ್ ಸುಂದರವಂತ ವಸ್ತು ನೋಡಿದ್ರೆ ಅಂದ್ರೆ ಮನೆಗೆ ಹೋಗಿ ವಾವ್ ಅಂತೀವಿ ನಾವು? ಇಲ್ಲ, ಇಮಿಡಿಯೇಟ್ಲಿ ಇಟ್ ಕಮ್ಸ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್. ಒಂದೇನಾದ್ರು ವಿದ್ರಾವಕಾರಿ ಘಟನೆ ನೋಡ್ತೀವಿ, ಮನೆಗೆ ಹೋಗಿ ಹಿಂಗ ಅಂತೀವನ್ನ? ಇಲ್ಲ, ಅಲ್ಲೇ ಪಟ್ನ ಬರ್ತೈತಿ, ಸ್ಟ್ರೈಟ್ ಫ್ರಮ್ ದ ಹಾರ್ಟ್. ಏನೂ ನಡು ಫಿಲ್ಟರ್ ಇಲ್ಲ. ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸಸ್. ಇಲ್ಲಿ ಆಯ್ ಬಂದಾಗ ಎರಡು, ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ನೆನಪಿಡಾಕಿದೆ, ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಇನ್ನೊಂದು ಇಂಪರೇಟಿವ್ ಸೆಂಟೆನ್ಸ್. ಸ್ನೇಹಿತರೆ ಬಹಳಷ್ಟು ಮಂದಿ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ದಯವಿಟ್ಟು ಇದ್ರ ಮೇಲೆ ಫೋಕಸ್ ಮಾಡ್ರಿ, ಇದ್ರ ಮೇಲೆ ಹೆಚ್ಚು ಓದ್ಕೊರಿ. ಯಾಕಂತಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಎಲ್ಲ ರಿಕ್ವೆಸ್ಟ್ ಇಂಪರೇಟಿವ್ ಸೆಂಟೆನ್ಸ್, ಆರ್ಡರ್ ಇಂಪರೇಟಿವ್ ಸೆಂಟೆನ್ಸ್,
ಡೈರೆಕ್ಟ್ ಇಂಡೈರೆಕ್ಟ್ ದಾಗ ನಾಳೆ ಬಿಡ್ಸಕ್ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಇದು ಮೀನಿಂಗ್ ತಿಳ್ಕೊಬೇಕು ಈಗ. ಓಕೆ, ಅಡ್ವೈಸ್ ಇಂಪರೇಟಿವ್ ಸೆಂಟೆನ್ಸ್, ಕಮಾಂಡ್ ಇಂಪರೇಟಿವ್ ಸೆಂಟೆನ್ಸ್, ರೈಟ್? ಪಾಸಿಟಿವ್ ಇಂಪರೇಟಿವ್ ಮತ್ತು ನೆಗೆಟಿವ್ ಇಂಪರೇಟಿವ್ ಇದು ನಿಮಗೆ ಇವತ್ತು ಹೇಳ್ತೇನೆ ಅಂತ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಕೊಡ್ತೀನಿ. ಮುಂದೆ ಓ ಯಾವುದು? ಆಪ್ಟೇಟಿವ್ ಸೆಂಟೆನ್ಸ್. ಸೊ ಈ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ನಾವು ಹೆಂಗ್ ಕ್ವಶನ್ ಟ್ಯಾಗ್ ಅನ್ನ ಬಿಡಿಸ್ಬೇಕು. ಓಕೆ, ಸೊ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಸೂಕ್ಷ್ಮ. ಇಲ್ಲಿ ಏನಾಗ್ತತಿ ಅಂತಾರೆ, ಒಂದ್ ಹಂತಕ್ಕೆ ಹೋಗಿ ಸ್ವಲ್ಪ ನೀವು ಹೆಚ್ಚು ಓದ್ಕೊಂಡು ಸ್ವಲ್ಪ ಇದ್ರ ಮೇಲೆ ಅಧ್ಯಯನ ಮಾಡ್ಕೋಬೇಕಾಗ್ತೈತಿ. ಮುಂದೆ ಹೋದಂಗ ಕಾನ್ಸೆಪ್ಟ್ ಕ್ಲಿಯರ್ ಆಕೋತ ಹೋಗ್ತೈತೆ. ಅಂದ್ರೆ ಯಾರಿಗೆ ಬಹಳಷ್ಟು ಇಂಗ್ಲಿಷ್ ನಾವು ಎಕ್ಸ್ಪೋಜರ್ ಆಗಿಲ್ಲ, ಪೇಪರ್ 1 ಬರ್ಲಾತ್ರಿ, ಅವ್ರಿಗೆ ನಾ ಇದನ್ನ ಅಡ್ರೆಸ್ ಮಾಡತ್ತಿತ್ತು. ಓಕೆ, ಸ್ವಲ್ಪ. ಸೊ ಈ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಇದ್ರಾಗ ಪಾಸಿಟಿವ್ ಇಂಪರೇಟಿವ್ ಮತ್ತು ನೆಗೆಟಿವ್ ಇಂಪರೇಟಿವ್ ಅಂತ ಬರ್ತೈತಿ. ಇದೇನ್ ಬಹಳಷ್ಟು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಸಾರಿ ಟ್ಯಾಕ್ ಟೆನ್ಷನ್ ತಗೊಂಡು ಹೇಳತ್ರ ಅಂದ್ರೆ ಮತ್ತೆ ಟೆನ್ಷನ್ ಒಟ್ಟೆ ಇಲ್ಲದ್ರಾಗ ಸುಮ್ ತಿಳ್ಕೊಳಕ್ಕೆ ಪಾಸಿಟಿವ್ ಇಂಪರೇಟಿವ್, ನೆಗೆಟಿವ್ ಇಂಪರೇಟಿವ್ ಅಂತ ಬರ್ತೈತಿ. ಓಪನ್ ದ ಗೇಟ್, ಓಪನ್ ದ ಗೇಟ್. ನೆಗೆಟಿವ್ ಇಂಪರೇಟಿವ್ ಅಂದ್ರೆ ಏನು? ನಾಟ್ ಇರ್ತೈತೆ. ಓಕೆ, ಇಲ್ಲಿ ಓಪನ್ ದ ಗೇಟ್ ಇದು ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್. ಡೋಂಟ್ ಪ್ಲಕ್ ದ ಫ್ಲವರ್ಸ್, ಏ ಹೂ ಹರಿಬೇಡ, ಇದು ಆರ್ಡರ್ ಆದ್ರೆ ನೆಗೆಟಿವ್. ಇದು ಓಪನ್ ದ ಗೇಟ್ ಇದು ಆರ್ಡರ್ ಆದ್ರೆ ಇದೇನು ಅಂತಂದ್ರೆ ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್. ಇಲ್ಲಿ ನೀವೊಂದು ಏನ್ ತಲೆಗೆ ಇಟ್ಕೋಬೇಕು ಅಂದ್ರೆ ದಯವಿಟ್ಟು ಒಟ್ಟ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಸೂಕ್ಷ್ಮವಾಗಿ ಇದನ್ನ ಕೇಳ್ರಿ. ಈ ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಟ್ಯಾಗ್ ವಿಲ್ ಯುನು ಆಗಬಹುದು, ವೋಂಟ್ ಯುನು ಆಗಬಹುದು. ಇನ್ನ ತನಕ ಕ್ವಶನ್ ಪೇಪರ್ದಾಗ ಎರಡು ಕೊಟ್ಟಿಲ್ಲ, ಕೊಟ್ರನು ಸುದಕ ಹೆಂಗ್ ಮಾಡ್ಬೇಕು ಅಂತ ಇಲ್ಲಿ ನಾವು ಹೇಳ್ತೇನಂತೆ. ವಿಲ್ ಯುನು ಆಗಬಹುದು, ವೋಂಟ್ ಯುನು ಆಗಬಹುದು. ಆದ್ರೆ ಇಂಪರೇಟಿವ್ ಸೆಂಟೆನ್ಸ್ ನೆಗೆಟಿವ್ ಇತ್ತು ಅಂದ್ರೆ 100% ವಿಲ್ ಯುನ ಬರ್ತೈತಿ. ಇದು ನೀವು ಲಕ್ಷ್ಯ ಇಟ್ಕೋಬೇಕು, ಭಾಳ ತಲೆ ಕೆಡ್ಸ್ಕೋದಿಲ್ಲ, ನಿಮ್ಗೆ ಗೊತ್ತಾಗ್ತೈತೆ. ಎಕ್ಸಾಂಪಲ್ಸ್ ಬಿಡಿಸಿದಾಗ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ ಅಂತ. ಓಕೆ ಫೈನ್. ಇದು ಇಲ್ಲಿ ನಿಮಗೆ ಹಿಂಗೆ ಗೊತ್ತಾಗ್ಬೇಕಿದೆ. ಪಾಸಿಟಿವ್ ಸೆಂಟೆನ್ಸ್ ಒಳಗ ವಿಲ್ ಯುನು ಆಗ್ತೈತಿ, ವೋಂಟ್ ಯುನು ಆಗ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಊಟಕ್ಕೆ ಕೂತೀವಿ, ಊಟಕ್ಕೆ ಕೂತಾಗ ನಾ ಹೇಳ್ತೀನಿ, ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ನೋಡ್ರಿ, ಪಾಸ್ ಮೇ ದ ಸಾಲ್ಟ್, ಒಂದಿಟ್ಟು ಉಪ್ಪು ಕೊಡ, ಈ ಕಡೆ ಉಪ್ಪು ಒಂದಿಟ್ಟು ಕೊಡು, ರೈಟ್? ವಿಲ್ ಯು, ವಿಲ್ ಯು, ವೋಂಟ್ ಯು, ವಿಲ್ ಯು. ಓಕೆ, ಇಲ್ಲಿ ಬಂದಾಗ ಇನ್ನೊಂದು ಸ್ವಲ್ಪ ಇಲ್ಲಿ ಏನಾಗ್ತೈತಿ, ವಿಲ್ ಯು ಕ್ವಶನ್ ಮಾರ್ಕ್. ಇದು ಎಕ್ದಮ್ ಪೊಲೈಟ್ ರಿಕ್ವೆಸ್ಟ್. ಇದು ಇದ್ರಾಗ ಫ್ರೆಂಡ್ಲಿ ರಿಕ್ವೆಸ್ಟ್ ಅಂತ ಬರ್ತೈತಿ. ಎಲ್ಲಾರು ಕೊಡಿರ್ತೀವಿ, ಹ್ಯಾವ್ ಸಮ್ ಕಾಫಿ, ತೋರ್ಲ ಸ್ವಲ್ಪ ಕಾಫಿ ಕೊಡ್ರಲ್ಲ, ವೋಂಟ್ ಯು, ಅಲ್ಲಿ ವೋಂಟ್ ಯು ಬರ್ತೈತಿ. ಹ್ಯಾವ್ ಸಮ್ ಕಾಫಿ. ಸ್ವಲ್ಪ ಬೈಫರ್ಕೇಶನ್ ಇಲ್ಲಿ ನಾವು ಮಾಡ್ಕೋಬೇಕು, ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಇದ್ರಾಗ ಎರಡೂ ಕೂಡಿ ಕೊಟ್ಟಿರೋದಿಲ್ಲ, ಇಲ್ಲಿವರೆಗೆ ಕೊಟ್ಟಿರ್ತಾರ, ಇದಕ್ಕೆ ವೋಂಟ್ ಯುವರೆಗೆ ಕೊಟ್ಟಿರ್ತಾರೆ, ನಿಮ್ಗೆ ತ್ರಾಸ ಆಗೋದಿಲ್ಲ. ಎರಡು ಕೂಡಿ ಕೊಟ್ಟಾಗ ಈ ಪಾಯಿಂಟ್ ಬರ್ತೈತಿ. ಎರಡು ಕೂಡಿ ಕೊಟ್ಟಿರಲಿಲ್ಲ ಅಂದ್ರೆ ಒಂದಿರ್ತೈತಿ, ಅದ್ರ ಮೇಲೆ ನಾವೇನ್ ಮಾಡಿಬಿಡಕ್ ಬರ್ತೈತಿ, ಎಕ್ಸಾಂಪಲ್ ಬಿಡ್ಸಾಕ್ ಬರ್ತೈತಿ. ಓಕೆ, ಕನ್ಫ್ಯೂಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡ್ರಿ, ಈಗ ನೋಡ್ರಿ ನಿಮ್ಗೆ ಅರ್ಥ ಆಗ್ತೈತಿ ನೋಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನೋಡ್ರಿ, ಓಪನ್ ದ ಗೇಟ್, ವುಡ್ ಅಂತ ಆಗೋದಿಲ್ಲ, ವುಡ್ ಆಗಕ್ ಸಾಧ್ಯ ಇಲ್ಲ. ನಾ ಹೇಳಿಲ್ಲ, ಇಂಪರೇಟಿವ್ ಸೆಂಟೆನ್ಸ್ ಬಂದ ಇಲ್ಲಿ ವಿಲ್ ಪಾಸಿಟಿವ್ ಇಂಪರೇಟಿವ್ ಇತ್ತು, ನೆಗೆಟಿವ್ ಇಂಪರೇಟಿವ್ ಇತ್ತು ನೋಡ್ಕೊಳ್ಳೋದು. ಶುಡ್ ಆಗೋದಿಲ್ಲ, ಯಾಕಂದ್ರೆ ಬಂದಿಲ್ಲ. ಕುಡಿಯು, 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 ಕುಡಿಯು ಇಲ್ಲ, ಆಟೋಮೆಟಿಕ್ಲಿ ವಿಲ್ ಯು ಆಗ್ತೈತಿ. ಅಂಡ್ ಇಂಪರೇಟಿವ್ ಸೆಂಟೆನ್ಸ್ ನಾಗ ಇನ್ನೊಂದು ಏನಿರ್ತೈತಿ ಅಂದ್ರೆ ಸಬ್ಜೆಕ್ಟ್ ಹಿಡನ್ ಇರ್ತೈತಿ, ಸಬ್ಜೆಕ್ಟ್ ಹಿಡನ್ ಇರ್ತೈತಿ. ಈಗ ಉದಾಹರಣೆಗೆ ತಿಳ್ಕೊರಿ, ಎಷ್ಟು ಮಸ್ತ್ ಐತಿ ನೋಡ್ರಿ, ಭಾಳ ತಲೆ ಕೆಡ್ಸ್ಕೋದಲ್ಲಿ. ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡುದು. ಒಂದ್ ಕ್ಲಾಸ್ ರೂಮ್ದಾಗ ನಾವೆಲ್ಲ ಕೂತೀವಿ ಅಥವಾ ಮನ್ಯಾಗ ಕೂತೀವಿ, ಒಂದ್ 7-8 ಮಂದಿ ಇದೀವಿ. ಬಾಗ್ಲ ಹಾಕು ಅಂತೀವಿ. ಬಾಗ್ಲ ಹಾಕು ಅಂದ್ರೆ ಬಾಗಲ್ ಸಮೀಪ ಯಾವ ಕೂತಾರಲ್ಲ ಅವ್ ಹೋಗಿ ಬಾಗಿಲ ಹಾಕ್ತಾನ. ಅಂಡರ್ಸ್ಟುಡ್ ಅದು, ರೈಟ್? ಇಲ್ಲಿ ಕೂತಾವ ಬಂದು ಹೊಡ್ಕೊತ ದಡಲ್ಲ ಅಂತ ಹೇಳಿ ಬಾಗಿಲ ಹಾಕುದಿಲ್ಲ. ಅಂಡರ್ಸ್ಟುಡ್. ಒಂದಿಟ್ಟು ಕಿಟಕಿ ಹಾಕು ಅಂದವ, ಆ ಕಡೆ ಮೂಲೆ ಕೂತಾವ, ಈ ಕಡೆ ಬಂದು ಗಾಡಿ ಮೇಲೆ ಬಂದು ಕಿಟಕಿ ಹಾಕೋದಿಲ್ಲ, ಅಲ್ಲಿ ಬಾಜು ಕೂತಾವ ಕಿಟಕಿ ಹಾಕ್ತಾನ. ಅಂಡರ್ಸ್ಟುಡ್. ಸೊ ಇಲ್ಲಿ ಸಬ್ಜೆಕ್ಟ್ ಅಂಡರ್ಸ್ಟುಡ್, ಯು ಓಪನ್ ದ ಗೇಟ್ ಅಂತ ಅಂಡರ್ಸ್ಟುಡ್ ಅದು. ಯು ಎಲ್ಲಿ ಅಂಡರ್ಸ್ಟುಡ್. ಓಕೆ, ಸೊ ವಿಲ್ ಯು ಈಗ ಅರ್ಥ ಆಗ್ತೇನೆ, ಯು ಯಾಕೆ ಬಂತು, ಅಂಡರ್ಸ್ಟುಡ್, ಡನ್. ಸೊ ಈಗ ಸದ್ಯಕ್ಕೆ ಏನ್ ಮಾಡೋಣ, ನೆಕ್ಸ್ಟ್ ಹೋಗೋಣ ಅಂತ. ಕ್ಲೋಸ್ ದ ಡೋರ್, ಕ್ಲೋಸ್ ದ ಡೋರ್. ವುಡ್ ಬರೋದಿಲ್ಲ, ವುಡ್ ಇಲ್ಲಿ ಬರೋದಿಲ್ಲ, ಕ್ಯಾನ್ ಬರೋದಿಲ್ಲ, ಕುಡ್ ಬರೋದಿಲ್ಲ, ಕ್ಲಾಸ್ ವಿಲ್. ಇಸ್ ದಟ್ ಕ್ಲಿಯರ್? ಓಕೆ ಫೈನ್. ಇಂಪರೇಟಿವ್ ಸೆಂಟೆನ್ಸ್ ಭಾಳ ಹುಡುಗರು ಟೆನ್ಷನ್ ಮಾಡ್ಕೊಳತ್ತೀರಿ,
ಇದನ್ನ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ ರಿಕ್ವೆಸ್ಟ್ ಐತೆ ನೋಡ್ರಿ, ಇದು ಬಹಳ ಮಜಾ ಇದೆ. ಮೇ ಐ ಹ್ಯಾವ್ ಯುವರ್ ಮೊಬೈಲ್ ಪ್ಲೀಸ್. ಇವು ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಗಳಂತ ಬರ್ತಾವ. GPSTR ಏನ್ ನಾವು ಮೇನ್ ಪೇಪರ್ 1 ಪೇಪರ್ 2 ಏನ್ ತಯಾರು ಮಾಡ್ತಿರ್ತೀವಲ್ಲ ಅವಾಗ ಇದ್ರ ಬಗ್ಗೆ ವಿಸ್ತೃತವಾಗಿ ಏನ್ ಮಾಡೋಣ ಅಂತಾರೆ ಕಲಿಯು. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ತಾವ. ಇಲ್ಲಿ ನೋಡಿ ರಿಕ್ವೆಸ್ಟ್, ಮೇ ಐ ಹ್ಯಾವ್ ಯುವರ್ ಮೊಬೈಲ್ ಪ್ಲೀಸ್, ವಿಲ್ ಯು, ರೈಟ್, ಮೇ ಯು, ಶಾಲ್ ಯು, ವುಡ್ ಯು. ನಾವು ಮೇ ಅಂತ ಅಂದ್ಕೊಳ್ಳೆ ಪಟ್ನೆ ಈ ಕಡೆ ತಂದಿಟ್ಟು ಮೆಕ್ಯಾನಿಕಲ್ ಏನ್ ಬಿಡಿಸ್ತಿರ್ತದಲ್ಲ ಮೇ ಯು ಅಂದ್ಬಿಡ್ತಾರ. ಅಂದ್ರೆ ಮೇ ಯು ಬರೋದಿಲ್ಲ, ಅದನ್ನ ತಲೆ ಹಾಕೊಳ್ಳೋದಿಲ್ಲ. ಇಲ್ಲಿ ನೋಡ್ರಿ ಮೇ ಸ್ಟಾರ್ಟಿಂಗ್ ಐತ್ ಲಕ್ಷ ಇರ್ಲಿ, ರಿಕ್ವೆಸ್ಟ್ ಇರ್ತದೆ, ರೈಟ್. ವುಡ್ ಯು ಹೆಂಗ್ ಬರಕ್ ಸಾಧ್ಯತೆ, ಬರೋದಿಲ್ಲ. ವುಡ್ ಏನು ಸಂಬಂಧನೇ ಇಲ್ಲ. ಶಾಲ್ ಯು ಬರೋದಿಲ್ಲ, ಆಟೋಮೆಟಿಕ್ಲಿ ವಿಲ್ ಯು. ರಿಕ್ವೆಸ್ಟ್ ಐತಿ, ಇಂಪರೇಟಿವ್ ಸೆಂಟೆನ್ಸ್ ಐತಿ, ರೈಟ್. ಓಕೆ ಫೈನ್. ನೆಕ್ಸ್ಟ್ ಒನ್, ಡೋಂಟ್ ಪ್ಲಕ್ ದ ಫ್ಲವರ್ಸ್. ಎಸ್, ನಿಮ್ ತಲೆಗೆ ಬಂತು ನೋಡ್ರಿ. ಇಂಪರೇಟಿವ್ನೇ ಐತಿ, ಆದ್ರೆ ಏನೈತಿ ನೆಗೆಟಿವ್ ಐತಿ. ಫಿಕ್ಸ್ ವಿಲ್ಯೂ ಬರಬೇಕು, ವಿಲ್ಯೂ ಬರಾಕಬೇಕು, ಪ್ರಶ್ನೆನೇ ಇಲ್ಲ. ದಡ 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 ಏನ್ ಮಾಡ್ಬಿಡುದು, ಇಲ್ಲಿ ತೆಗೆದ್ ಬಿಡುದು ಇದನ್ನ. ಇವು ಎಕ್ಸಾಂಪಲ್ಸ್ ನಾವು ಬಹಳಷ್ಟು ಬಿಡಿಸಿದಾಗ ಏನಾಗ್ತತಿ, ಪ್ರಾಕ್ಟೀಸ್ ಆಗ್ತತಿ. ಸಿಂಪಲ್ ಆಗಿ ತಿಳ್ಕೊಂಡು ಹೋಗೋದಿರ್ತತಿ, 1 ಅಂಕಕ್ಕೆ ಬರ್ತತಿ. ಬಟ್ ನಾಲೆಜ್ ನಮಗೆ ಇರಬೇಕು, ನಾಲೆಜ್ ಇದು ಇರಬೇಕು. ಓಕೆ, ಸೊ ಇದನ್ನ ಡೋಂಟ್ ಪ್ಲಕ್ ದ ಫ್ಲವರ್ಸ್, ನೆಗೆಟಿವ್ ಇಂಪರೇಟಿವ್ ಸೆಂಟೆನ್ಸ್ ಅಂಡ್ ಪಾಸಿಟಿವ್ ಇಂಪರೇಟಿವ್ ಸೆಂಟೆನ್ಸಸ್ ಗಳ ಬಗ್ಗೆ ನಾವೇನ್ ಮಾಡ್ತೀವಿ, ಡೀಟೇಲ್ ಆಗಿ ಅಭ್ಯಾಸ ಯಾವಾಗ ಮಾಡ್ತೀವಿ ಅವಾಗ ಇದ್ರ ಬಗ್ಗೆ ನೋಡೋಣ ಅಂತ. ಇಲ್ಲಿ ದಿಸ್ ಇಸ್ ಜಸ್ಟಿಸ್, ದಿಸ್ ಇಸ್ ಜಸ್ಟಿಸ್. ಸೊ ದಿಸ್ ಇಸ್ ಜಸ್ಟಿಸ್ ಬಂದಾಗ ಮತ್ ನೋಡ್ರಿ, ಇದು ನಮ್ ತಲೆಗೆ ಫಿಕ್ಸ್ ಆಗಿ ಕೊಟ್ಟ ವಾಕ್ಯವನ್ನ 2 ಸಲ ಓದ್ರಿ. ಪಾಸಿಟಿವ್ ಐತೆ, ನೆಗೆಟಿವ್ ಐತೆ ನೋಡ್ರಿ. ಕ್ವಶನ್ ಪಾಸಿಟಿವ್ ಇದೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಟ್ಯಾಗ್ ಏನಾಗ್ತತಿ, ಅದ್ರ ನೆಗೆಟಿವ್ ಆಗ್ತತಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಂದ್ರೆ ಇಲ್ಲಿ ಈಸ್ ನಾಟ್ ಅಂತ ಬರಬೇಕಲ್ಲ ನಮ್ಗೆ. ಎಸ್ ಆರ್ ನೋ, ಹಿಂಗ್ ಎಲಿಮಿನೇಷನ್ ಮಾಡ್ಕೊತ ಹೋಗುದು. ನಾಟ್ ಅಂತೂ ಬರಬೇಕು. ಒಂದು ಸಕ್ರಿಯ ಯಾವ್ದೈತಿಲಿ, ಈಸ್ ಐತಿ, ಅಂದ್ರೆ ವಾಸ್ ಓಂ ನಮಃ ಶಿವಾಯ ಹೋಯ್ತಾ. ಓಕೆ, ವುಡ್ ಹೋಯ್ತಾ, ರೈಟ್. ಇಲ್ಲಿ ಟ್ಯಾಗ್ ಏನಾಗ್ಬೇಕು, ಕಂಪಲ್ಸರಿ ಏನಾಗ್ಬೇಕು, ಟ್ಯಾಗ್ ಏನಾಗ್ಬೇಕು, ನೆಗೆಟಿವ್ ಆಗ್ಬೇಕು. ಇಲ್ಲಿ ಇಲ್ಲ ಹೋಯ್ತಾ. ಸೊ ಬರೇ ಬಾಜುಕ್ ಸರ್ಸೋದ್ರ ಮುಖಾಂತರ ಏನ್ ಮಾಡ್ಬೋದು ಅಂದ್ರೆ ನಾವು ಸ್ಟ್ರೇಟ್ ವೇ ಆನ್ಸರ್ಗೆ ಹೋಗ್ಬಹುದು. ಸೊ ಸ್ಮಾರ್ಟ್ ವರ್ಕ್ ಮಾಡಕ್ ನಾವು ಕಲಿಬೇಕು, ಸ್ಮಾರ್ಟ್ ಆಗ್ಬೇಕು, ಸ್ಮಾರ್ಟ್ ವರ್ಕ್ ಮಾಡಕ್ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ನಾಲೆಜ್ ಅನ್ನ ಅಪ್ಲೈ ಮಾಡ್ಬೇಕು, ಆದ್ರೆ ಬಹಳ ಶಾಣೆ ಆಗಬಾರ್ದು. ಓಕೆ ಫೈನ್. ಐ ಆಮ್ ನಾಟ್ ಅ ಫೂಲ್, ಐ ಆಮ್ ನಾಟ್ ಅ ಫೂಲ್. ಹೇ ಅಂತ ನಿಮ್ ಒಳ್ಳೆ ಆಮ್ ನೋಡಿದ ಕೂಡ ನಾವು ಹೊರಪಾಯ್ ಬಿಡ್ತೀವಿ. ಐ ಆಮ್ ನಾಟ್ ಅ ಫೂಲ್. ನಿಮಗೆ ಎಕ್ಸೆಪ್ಷನ್ ಗೊತ್ತೈತಿ, ಆಮ್ ಪಾಸಿಟಿವ್ ಇದ್ದಾಗ ಮಾತ್ರ ಆಚೆ ಕಡೆ ಹೋಗಿ ನೆಗೆಟಿವ್ ದಾಗ ಆರ್ ಆಗ್ತೈತಿ. ಇಲ್ಲೇನೈತಿ, ನಾಟ್ ಐತಿ, ಪ್ರಶ್ನೆ ಇಲ್ಲ, ಆಸ್ ಇಟ್ ಈಸ್. ಸೊ ದೇರ್ ಫಾರ್ ಆರ್ ಐ, ಕನ್ಫ್ಯೂಷನ್ ಮಾಡಕ್ ಇಲ್ಲಿ ಕೊಟ್ರ ನೋಡ್ರಿ. ಆರ್ ಐ ಮುದ್ದಾಮ್ ನಿಮಗೆ ಹೆಂಗ್ ಮಾಡೋ ಸಂಬಂಧ ಕನ್ಫ್ಯೂಷನ್ ಮಾಡಕ್ ಕೊಟ್ರ. ಎಕ್ಸೆಪ್ಷನ್ ಇದ್ರು ಅಂತ ತಿಳ್ಕೋದಿಲ್ಲ, ಇಲ್ಲಿ ಹೋಯ್ತು. ಓಕೆ, ನಾಟ್ ಐತಿ, ಇಲ್ಲಿ ನಾಟ್ ಬರೋದಿಲ್ಲ, ಅಂದ್ರೆ ಇದು ಹೋಯ್ತು, ರೈಟ್. ಇಲ್ಲಿ ಮುದ್ದಾಮ್ ಕನ್ಫ್ಯೂಷನ್ ಮಾಡಕ್ ಏನ್ ಕೊಟ್ರ, ಆರ್ಂಟ್ ಐ ಕೊಟ್ರ. ದೇರ್ ಫಾರ್ ಆಮ್ ಐ ಅಂದ್ರೆ ನಾವು ಪಾಸಿಬಿಲಿಟೀಸ್ ಮೋಸ್ಟ್ ಲೈಕ್ಲಿ ಪ್ಯಾಟರ್ನ್ಸ್ ಏನ್ ಮಾಡತ್ತೀವಿ ಅಂತ ಈ ಕ್ವಶನ್ ಟ್ಯಾಗ್ ಈ ವಿಡಿಯೋದೊಳಗೆ ನೋಡತ್ತೀವಿ. ಆದ್ರಿಂದ ಇದು ಅಲ್ಲ. ಹಿ ಬಿಕೇಮ್ ಅ ಸೈಂಟ್, ಹಿ ಬಿಕೇಮ್ ಅ ಸೈಂಟ್. ಓಕೆ, ಬಿಕೇಮ್ ಹಿ ಆಗ್ತತಾನೆ ಇಲ್ಲ. ಕೊಟ್ಟ ವಾಕ್ಯನ 2 ಸಲ ಓದ್ರಿ. ಮಾಡೆಲ್ ನಂಬರ್ 1 ಸಕ್ರಿ ಬಂದತ್ತ ನೋಡ್ರಿ, ಸಕ್ರಿ ಇಲ್ಲ, ಸಕ್ರಿ ಇಲ್ಲ ಅಂದ್ಕೊಳ್ಳಿ ಮುಖ್ಯ ಕ್ರಿಯಾಪದವನ್ನು ನೋಡ್ರಿ, ಯಾವ ಫಾರ್ಮ್ ನೋಡ್ರಿ, V2 ಐತಿ, V2 ಐತಂದ್ರೆ ಇಲ್ಲಿ ಡಿಡ್ ಬರಾಕಬೇಕು, ಅಂದ್ರೆ ಡಸ್ ಹೋಯ್ತು, ಇಲಿಮಿನೇಟ್ ಆತ. ಇಷ್ಟು ತಿಳ್ಕೊಂಡ್ ಕೂಡ 2 ಹೋದ್ವ, 50-50 ಬಂತು ನೋಡ್ರಿ. ಡಿಡ್ ಹಿಯರ್ ಬರ್ಬೇಕು, ಡಿಡೆಂಟ್ ಹಿಯರ್ ಬರ್ಬೇಕು. ಇದು ಪಾಸಿಟಿವ್ ಐತಿ, ಆದ್ರಿಂದ ಟ್ಯಾಗ್ ನೆಗೆಟಿವ್ ಇರ್ಬೇಕು. ಕ್ಲಾಸ್ ಡನ್, ರೈಟ್. ಇದು ಬಂತು ನೋಡ್ರಿ, ಇಲ್ಲಿ ಡಿಡೆಂಟ್ ಹಿ ಬಿಕೇಮ್ ಅ ಸೇಟ್, ಡಿಡೆಂಟ್ ಹಿ. ಹಾ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರೆ, ರೌಂಡ್ ಹೊಡೆದಿದ್ದೆ ಮೊದಲು, ಇನ್ನೊಂದ್ಸಲ ಹೇಳ್ತೇನೆ ಅಂದ್ರೆ ನಿಮ್ಗೆ ಮತ್ತ ಕನ್ಫ್ಯೂಷನ್ ಮಾಡ್ಕೋತಾರೆ. ಓಕೆ, ಇಲ್ಲಿ ನೋಡಿ, ಹಿ ಬಿಕೇಮ್ ಅ ಸೇಂಟ್. ಈ ಎಲ್ಲ ನಮಗ್ ಏನಾಯ್ತು ಅಂತ ಗೊತ್ತಾಯ್ತು. ಇದು V2 ಐತಿ, V2 ಐತ್ರಿಂದ ಇಲ್ಲಿ ಏನ್ ಬರ್ಬೇಕು, ಡಿಡ್ ಬರ್ಬೇಕು. ಡಿಡ್ ಎಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ. ದೇರ್ ಫಾರ್ 2 ಉಳಿದು, ರೈಟ್. ಪಾಸಿಟಿವ್ ಈ ಕಡೆ ಏನಾಗಬೇಕು, ನೆಗೆಟಿವ್ ಆಗ್ಬೇಕು. ಸೊ ಡಿಡೆಂಟ್ ಹಿ. ಇಸ್ ದಟ್ ಕ್ಲಿಯರ್? ಫೈನ್, ಗುಡ್. ನೆಕ್ಸ್ಟ್ ಒನ್, ಫ್ಲೋದಾಗ ಹಂಗ ಆಗ್ತಿರ್ತೈತಿ. ಶಿ ಸ್ಪೀಕ್ಸ್ ಹಿಂದಿ, ಶಿ ಸ್ಪೀಕ್ಸ್ ಹಿಂದಿ, ಶಿ ಸ್ಪೀಕ್ಸ್ ಹಿಂದಿ. ನಾವು ಮನ್ ಟೆನ್ಸ್ ನೋಡಿವಿ, ಟೆನ್ಸ್ ನೋಡಿದಾಗ ಗೊತ್ತಾಗ್ತತಿ. ಇಲ್ಲಿ VS ಐತಿ, ಸಕ್ರಿ ಇಲ್ಲ, ಆದ್ದರಿಂದ ಇಲ್ಲಿ ಡಸ್ ಬರ್ಬೇಕು. ಡಸ್ ಬರ್ಬೇಕು ಅಂತ ಗೊತ್ತಾದ ಕೂಡಲೇ ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ.
ರೈಟ್. ಇಲ್ಲಿ ಸಿ, ಇಲ್ಲಿ ಏನೈತಿ ಸಿ, ಓಹೋ ಎರಡು ಸಿ ಐತಿ ಅಂತಾರ, ಸ್ಟೇಟ್ಮೆಂಟ್ ಪಾಸಿಟಿವ್ ಐತಿ, ಇದು ನೆಗೆಟಿವ್ ಆಗ್ತೈತಿ, ಆದ್ರೆ ಇದು ಬರೋದಿಲ್ಲ, ಏನಾಗ್ತೈತಿ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸರಳ ಹಾಕೋತ್ ಹೋಗ್ತೈತಿ, ಸರಳ ಹಾಕೋತ್ ಹೋಗ್ತೈತಿ. ಇಟ್ ಈಸ್ ನಾಟ್ ಕೋಲ್ಡ್ ಟುಡೇ. ಸುಮ್ಮ ಎಕ್ಸಾಂಪಲ್, ಭಯಂಕರ ಥಂಡಿ ಐತಿ, 18°C ಥಂಡಿ. ಇಟ್ ಈಸ್ ನಾಟ್ ಕೋಲ್ಡ್ ಟುಡೇ ಎಕ್ಸಾಂಪಲ್ ಅನ್ಕೋಬೇಕು ಹಿಂಗ. ಓಕೆ, ಇಟ್ ಈಸ್ ನಾಟ್ ಕೋಲ್ಡ್ ಟುಡೇ. ಮತ್ ವೆರಿ ಸಿಂಪಲ್, ವಾಕ್ಯದಲ್ಲಿ ಸಕ್ರಿ ಇದೆಯಾ, ಸರ್ ಇದೆ, ಗಟ್ಟಿ ಹಿಡ್ರಿ ಅದನ್ನ ಸಕ್ರಿ, ಸಕ್ರಿ ಹಿಡ್ದ ಏನ್ ಮಾಡ್ರ ಹೊರ ಕರ್ಕೊಂಬರ್ರಿ, ಈಸ್ ಇಲ್ಲಿ ಬರ್ತೈತಿ, ಆದ್ರಿಂದ ವಾಸ್ ಇಲ್ಲ. ಇಲ್ಲಿ ಈಸ್, ಈ ಮೂರಾಗ ಈಸ್ ಐತಿ, ಪಾಸಿಬಿಲಿಟಿ ಅದಾವ, ಇದು ಒಂದು ಐತಿ. ಸ್ಟೇಟ್ಮೆಂಟ್ ಏನೈತಿ ಅಂತಾರೆ ನೆಗೆಟಿವ್ ಐತಿ, ಟ್ಯಾಗ್ ಏನಾಗ್ತತಿ ಪಾಸಿಟಿವ್ ಆಗ್ತತಿ, ಆದ್ರಿಂದ ಇದು ಅಲ್ಲ. ಇಲ್ಲಿ ನೋಡ್ರಿ ಈಸ್ ಟುಡೇ, ಈಸ್ ಟುಡೇ ಇಲ್ಲಿ ಹಿಂಗ್ ಬರ್ತೈತಿ, ಇದಲ್ಲ, ದೇರ್ಫೋರ್ ಈಸ್ ಇಟ್. ವೆರಿ ಸಿಂಪಲ್. ಸೊ ಗಡಿಬಿಡಿ ಮಾಡೋದಿಲ್ಲ, ಗಡಿಬಿಡಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ಯಾಟರ್ನ್ ಅನ್ನು ನಾವೇನ್ ಮಾಡ್ಬೋದು ಅಂದ್ರ ಅಭ್ಯಾಸ ಮಾಡ್ಕೋಬಹುದು. ನೆಕ್ಸ್ಟ್ ಒನ್, ಐ ನೋ ಲಿಟಲ್ ಅಬೌಟ್ USA. ಹುರುಪ್ ಬರ್ತದ ನೋಡ್ರಿ ಮನುಷ್ಯ. ಹಾ, ಕೊಟ್ಟ ವಾಕ್ಯನ 2 ಸಲ ಓದ್ರಿ. ಹಾ, ನೋ, ವೆರಿ ಗುಡ್, ನೋ ಇದೆ. ಹಾ, ನೋ ಇತ್ತು ಅಂದ್ರೆ ಏನಾಗುತ್ತೆ, ಇಲ್ಲಿ ಇದು ಬರುತ್ತೆ, ಡೂ ಬರ್ತೈತಿ, ವೆರಿ ಗುಡ್ ಸ್ಟೇಟ್ಮೆಂಟ್ ಪಾಸಿಟಿವ್ ಐತಿ, ಇಲ್ಲಿ ಟ್ಯಾಗ್ ಏನಾಗ್ತದೆ ನೆಗೆಟಿವ್ ಆಗ್ತೈತಿ, ಬ್ರೇಕ್ ಹಚ್ಚ್ರಿ. ಅಪಘಾತಕ್ಕೆ ಅವಸರವೇ ಕಾರಣ. ಲಿಸ್ಟ್ ಮಾಡ್ಕೋತೀವಿ ನೋಡ್ರಿ ನಾವು, ಮೀನಿಂಗ್ ತಿಳ್ಕೋಬೇಕು ವಾಕ್ಯದ. ಐ ನೋ ಲಿಟಲ್ ಅಬೌಟ್ USA. ಎಲ್ಲ ಗೊತ್ತಿಲ್ಲ ನಂಗೆ, ಲಿಟಲ್ ಗೊತ್ತೈತಿ ಅಂದ್ರ ಇಲ್ಲೇ ನೆಗೆಟಿವ್ ಇದೆ. ಡೆಫಿನೆಟ್ಲಿ ಇದೇನ್ ಬರ್ತೈತಿ ಅಂದ್ರ ಪಾಸಿಟಿವ್ ಬರ್ತೈತಿ. ಇದು ಲಕ್ಷ್ಯ ಕೊಡ್ಬೇಕಿತ್ತು, ಅದಕ್ಕಿದೆ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಐ ನೋ ಲಿಟಲ್ ಅಬೌಟ್ USA. ಲಿಟಲ್ ಅಬೌಟ್ USA ಅಂತಾರೆ, ಇದು ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ನೆಗೆಟಿವ್ ಅರ್ಥವನ್ನು ಕೊಡ್ತಾ ಇದೆ, ಆದ್ದರಿಂದ ಡೋಂಟ್ ಐ ಆಗೋದಿಲ್ಲ. ನೋ ಐತಿ, ಇಲ್ಲಿ ಗೊತ್ತೈತಿ, ನೋ, ನ್ಯೂ, ನೋ, ಇದು ಗೊತ್ತೈತಿ. ಆಮ್ ಐ ಬರ್ತೈತನು, ಬರೋದಿಲ್ಲ. ಸಕ್ರನೇ ಇಲ್ಲ ಅಂದ್ಮೇಲೆ ಆಮ್ ಐ ಬರ್ತೈತಿ, ಬರೋದಿಲ್ಲ. ಡು ಐ ಬರ್ತೈತನು, ಎಸ್ ಬರ್ತೈತಿ. ಯಾಕಂದ್ರೆ ಟ್ಯಾಗ್ ನೆಗೆಟಿವ್ ಇತ್ತಂದ್ರೆ, ಸ್ಟೇಟ್ಮೆಂಟ್ ನೆಗೆಟಿವ್ ಇರ್ತಾರೆ, ಟ್ಯಾಗ್ ಏನಿರ್ತೈತಿ ಪಾಸಿಟಿವ್ ಇರ್ತೈತಿ. ಡಿಡ್ ಐ ಬರೋ ಪ್ರಶ್ನೆನೇ ಇಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈ ವರ್ಡ್ ಮೇಲೆ ನಾವೇನ್ ಮಾಡ್ಕೋಬೇಕು ಅಂತಾರ ಹೈಲೈಟ್ ಮಾಡ್ಕೋಬೇಕು. ಅದಕ್ಕ ಮಜ್ಜಿಗೆಯನ್ನು ಓದೇ ಕುಡಿಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಸಿಂಪಲ್ ಟ್ಯಾಗ್ ಲೈನ್ ಅನ್ನು ನಾವು ಈ ತರ ಏನ್ ಮಾಡ್ಕೋಬಹುದು ಅಂದ್ರೆ ಹಾಕೋಬಹುದು. ನೋ ಒನ್ ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್. ನೋ ಒನ್ ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್. ಮತ್ ಬಂತು ನೋಡ್ರಿ, ಯಾರಿಂದಲೂ ಸಾಧ್ಯವಿಲ್ಲ. ನೋ ಒನ್, ನೋ ಒನ್, ನೋ ಒನ್. ಇಲ್ಲಿ ನಾಟ್ ಬರಬೇಕು ಅಂತ ಇಲ್ಲ, ನಾಟ್ ಬರಬೇಕಂತ ಎಲ್ಲೈತಿ. ನೋ ಒನ್ ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್, ದೇರ್ ಫೋರ್. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ದಾಗ ನೋಡ್ರಿ, ಶುಡ್ ಬರ್ತೈತನು, ಮೊದಲು ತೆಗೋನಂತ ಆಲ್ವೇಸ್ ಹಿಂಗ್ ರೂಢ ಮಾಡ್ಕೋತ ಹೋಗುದು. ಶುಡ್ ನೀವು ತೆಗದ್ರಿ. ನೋ ಒನ್ ಇದ್ದಾಗ ಮತ್ ಕಾಂಟ್ ಹೆಂಗ್ ಬರ್ತೈತಿ, ಬರುದಿಲ್ಲ. ಓಕೆ, ಕುಡ್ ಹೆಂಗ್ ಬರ್ತೈತಿ, ಕುಡ್ ಇಲ್ಲ. ದೇರ್ ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಬರೀ ನಾಟ್ ಬಂದ್ರ ಅಷ್ಟ ಅಂತ ಹೇಳಿ ನಾವು ತಲೆಯಾಗಿ ಇಟ್ಕೊಂಡು ಕುಂಡ್ರೋದಿಲ್ಲ. ನನ್ ವಾಸ್ ಪ್ರೆಸೆಂಟ್ ದೇರ್, ನನ್ ವಾಸ್ ಪ್ರೆಸೆಂಟ್ ದೇರ್, ಯಾರು ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನನ್ ವಾಸ್ ಪ್ರೆಸೆಂಟ್ ದೇರ್, ದೇರ್ ಫೋರ್. ಇಲ್ಲಿ ಏನಾಗ್ತೈತಿ ನೋಡ್ರಿ, ಆರ್ ಬರ್ತೈತನು, ಇಲ್ಲಿ ವಾಸ್ ಐತಿ. ಟೆನ್ಸ್ ನೋಡ್ರಲ್ಲ ಬರಕ್ ಸಾಧ್ಯ ಇಲ್ಲ. ಇಲ್ಲಿ ಆರ್ದೇ ಆಗ್ತೈತನು, ಇಲ್ಲ. ರೈಟ್, ಇಲ್ಲಿ ವೇರ್ದೇ ಆಗ್ತೈತನು, ಎಸ್. ನನ್ ವಾಸ್ ಪ್ರೆಸೆಂಟ್ ದೇರ್, ವೇರೆಂಟ್ ದೇ ಆಗುದಿಲ್ಲ. ದೇರ್ ಫಾರ್ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದೆ ಬರ್ರಿ. ನೆಕ್ಸ್ಟ್ ಮುಗೀತು. ಸೊ ಇಷ್ಟು ಇಂಪಾರ್ಟೆಂಟ್ ಮಾಡೆಲ್ಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೋ ಸಮಥಿಂಗ್ ಆಫ್ ಎವ್ರಿಥಿಂಗ್, ಇದರಿಂದ ಬೆನ್ನ ಹತ್ತಂತಲ್ಲ ಪ್ರಾಕ್ಟೀಸ್ ಮಾಡ್ಕೊತಗೋಣ. ನಾವಿನ್ನ ಮಾಡೆಲ್ ಎಕ್ಸಾಂಪಲ್ಸ್ ಗಳನ್ನ ಬಿಡಿಸ್ತೀವಿ. ಲಾಸ್ಟ್ಗೆ ಒಂದೇನ್ ಮ್ಯಾರಥಾನ್ ಕ್ಲಾಸಸ್ ಮಾಡ್ತೀವಿ, ಒಂದ್ 2 ದಿವಸ ಮ್ಯಾರಥಾನ್ ಕ್ಲಾಸಸ್ ಮಾಡೋದು, ಎಕ್ಸಾಮಿನೇಷನ್ ಹೋಗೋದು. ಸೊ ಸ್ಪರ್ಧಾ ರೈಡ್ ನಿಮಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಅಸ್, ಎನ್ಕರೇಜಿಂಗ್ ಅಸ್. ಅಂಡ್ ಎಲ್ಲಕ್ಕಿಂತ ದೊಡ್ಡ ಆಟಿಟ್ಯೂಡ್ ಯಾವುದು ಅಂದ್ರೆ ಗ್ರಾಟಿಟ್ಯೂಡ್. ಎಲ್ಲಕ್ಕಿಂತ ದೊಡ್ಡ ಆಟಿಟ್ಯೂಡ್ ಯಾವುದು ಅಂದ್ರೆ ಗ್ರಾಟಿಟ್ಯೂಡ್. ಅಂಡ್ ಆ ಗ್ರಾಟಿಟ್ಯೂಡ್ ನಾವು ನಿಮ್ಮ ಮುಂದೆ ಏನ್ ಮಾಡ್ತೀವಿ ಅಂದ್ರೆ ವ್ಯಕ್ತಪಡಿಸ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಸೋ ಕೈಂಡ್ ಆಫ್ ಯು. ಪ್ಲೀಸ್ ಶೇರ್ ದಿಸ್ ಅಂಡ್ ಸಿ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ಮಾಡ್ರಿ. ಎಸ್, ಭಯ ಬೇಡ, ಪೆಡಗಾಜಿಗೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಸ್ಗಳನ್ನು ತಗೊಂಡ್ಬರ್ತೀವಿ. ಅಂಡ್ ಅದ್ರ ಜೊತೆಗೆ ಈ ಮೋಸ್ಟ್ ಲೈಕ್ಲಿ ಕ್ವಶನ್ ಸೀರೀಸ್ನು ಇದ್ರ ಜೊತೆಗೆ ತಗೊಂಡ್ಬರ್ತೀವಿ. ಲಾಸ್ಟ್ December 1st ವೀಕ್ ದಾಗ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಅನ್ನು ಬಿಡಿಸೋಣ.
So do your best. Let God handle the rest. Take care. Bye bye.